ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫಾರ್ ದ KCET ಡಿಸ್ಕಷನ್ ಮಾಡೋಣ. ಕ್ವಶನ್ ನಂಬರ್ 1, ವಿಚ್ ಆಫ್ ದ ಫಾಲೋಯಿಂಗ್ aqueous ಸೊಲ್ಯೂಷನ್ ವಿಲ್ ಕಂಡಕ್ಟ್ ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ಕ್ವೈಟ್ ವೆಲ್? ಯೂಶ್ವಲಿ ನಾವು ಎಲೆಕ್ಟ್ರೋಲೈಟ್ಸ್ ಅಂತ ತಗೊಂಡಾಗ ದೇ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಕ್ವೈಟ್ ವೆಲ್. ಸೊ ಈಗ ಆಪ್ಷನ್ ಎಗೆ ಬರೋಣ. ಇದು ಶುಗರ್ ಅಂತ ಬಂದಾಗ ಇಟ್ ಈಸ್ ಅ ನಾನ್ ಎಲೆಕ್ಟ್ರೋಲೈಟ್. ಶುಗರ್ ಈಸ್ ಅ ನಾನ್ ಎಲೆಕ್ಟ್ರೋಲೈಟ್ ಅಂದರೆ ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ ಅಯಾನ್ಸ್ ಆಗಿ ಸ್ಪ್ಲಿಟ್ ಆಗೋದಿಲ್ಲ ಅದು ಶುಗರ್. ಸೊ ಶುಗರ್ ಈಸ್ ಅ ನಾನ್ ಎಲೆಕ್ಟ್ರೋಲೈಟ್. ಆ್ಯಂಡ್ ಗ್ಲಿಸರಾಲ್ ಅಂತ ಬಂದಾಗ ಗ್ಲಿಸರಾಲ್ ಈಸ್ ಆಲ್ಸೋ ಎ ನಾನ್ ಎಲೆಕ್ಟ್ರೋಲೈಟ್. ದಟ್ ಆಲ್ಸೋ ವಿಲ್ ನಾಟ್ ಡಿಸೋಸಿಯೇಟ್ ಇನ್ ಟು ಅಯಾನ್ಸ್. ನೆಕ್ಸ್ಟ್, ಪ್ಯೂರ್ ವಾಟರ್ ಡು ನಾಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಪ್ಯೂರ್ ವಾಟರ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೊ ಆಲ್ ದೀಸ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆರ್ ಕರೆಂಟ್. ಡು ನಾಟ್ ಕಂಡಕ್ಟ್ ಕರೆಂಟ್. ಸೊ ಇನ್ನು ಉಳಿದಿರುವಂಥದ್ದು ನಮಗೆ ಆಪ್ಷನ್ ಯಾವುದಪ್ಪ ಅಂತಂದರೆ ದಟ್ ಈಸ್ HCl. ಅಫ್ಕೋರ್ಸ್ HCl is a electrolyte. When we dissolve in the water, it dissociates into ions and it will start migrating. So hence it conducts electricity. So option D is correct. It's a which conducts electricity quite well. We'll move on to the second question. Which cell will measure the standard electrode potential of copper electrode? ಈಗ ನಾವು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸ್ ಆಫ್ ಎನಿ ಎಲೆಕ್ಟ್ರೋಡ್, ಯಾವುದೇ ಒಂದು ಎಲೆಕ್ಟ್ರೋಡನ್ನು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯೂಶ್ವಲಿ ನಾವು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡನ್ನು ರೆಫರೆನ್ಸ್ ಆಗಿ ತೊಗೊಳ್ತೀವಿ. ಸೊ ನಾವು ಅದಕ್ಕೆ ಜೊತೆ ಏನು ಮಾಡ್ತೀವಿ, ಕಪಲ್ ಮಾಡಿ ನಾವು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲನ್ನು ಮೆಷರ್ಮೆಂಟ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಸೆಲ್ ರೆಪ್ರೆಸೆಂಟೇಷನ್ ಏನಿದೆ ಅಂತ ಕೊಟ್ಟಿದ್ದಾರೆ ಈಗಲ್ಲಿ. ಸೊ ನಾವು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸನ್ನು ಮೆಷರ್ ಮಾಡಬೇಕಾದ್ರೆ ಎಲ್ಲ ಎಲೆಕ್ಟ್ರೋಲೈಟ್ ಮತ್ತು ತೊಗೊಂಡಿರುವಂತಹ ಎಲೆಕ್ಟ್ರೋಲೈಟ್ಸು ಸ್ಟ್ಯಾಂಡರ್ಡ್ ಸ್ಟೇಟ್ಸಲ್ಲಿರಬೇಕು. ಲೈಕ್ ಕಾನ್ಸಂಟ್ರೇಷನ್ ಶುಡ್ ಬಿ 1 molar. ನಾವು ತೊಗೊಂಡುವಂತಹ ಎಲೆಕ್ಟ್ರೋಲೈಟ್ ಕಾನ್ಸಂಟ್ರೇಷನ್ 1 molar ಇರಬೇಕಾಗತ್ತೆ. ಆ್ಯಸ್ ವೆಲ್ ಆಸ್ ನಾವೀಗೇನು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡಲ್ಲಿ ಗ್ಯಾಸನ್ನು ತೊಗೊಳ್ತೀವಿ ದಟ್ ಇಟ್ ಶುಡ್ ಬಿ ಇನ್ ದ 1 bar ಪ್ರೆಷರ್. ಸೊ ಹಾಗಾಗಿರೋದ್ರಿಂದ ನಾವು ಈಗ ಬರೆದಾಗ ನಾವು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ರೆಪ್ರೆಸೆಂಟೇಷನ್ ಆ್ಯಂಡ್ ಸೆಲ್ ರೆಪ್ರೆಸೆಂಟೇಷನ್ ಫಾರ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಬರೆದಾಗ ನಾವು ಆ್ಯಕ್ಚುಲಿ ಪ್ಲಾಟಿನಮ್ ಸಾಲಿಡ್ single vertical line, hydrogen gas at 1 bar pressure, single vertical line, acid solution, H plus ion concentration 1 molar. So this is a cell representation for standard hydrogen electrode and this is coupled with copper electrode. So ನಾವು ಸೆಲ್ ರೆಪ್ರೆಸೆಂಟೇಷನಲ್ಲಿ ಮಾಡಬೇಕಾದ್ರೆ ಯೂಶ್ವಲಿ ಲೆಫ್ಟ್ ಸೈಡಲ್ಲಿ ಆ್ಯನೋಡ್ ಇರುತ್ತೆ ಮತ್ತು ರೈಟ್ ಸೈಡಲ್ಲಿ ಬಂದು ಕ್ಯಾಥೋಡ್ ಇರುತ್ತೆ. ಸೊ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಆ್ಯನೋಡ್ ಆಗಿರೋದ್ರಿಂದ ಸೊ ಈಗ ಕ್ಯಾಥೋಡಲ್ಲಿ ಕಾಪರ್. ಸೊ ಕಾಪರ್ ಶುಡ್ ಅಂಡರ್ಗೋ ರಿಡಕ್ಷನ್. ಸೊ ರಿಡಕ್ಷನ್ ರಿಯಾಕ್ಷನ್ ಆಫ್ ಕಾಪರ್ ಯಾವ ಥರ ಬರೀತೀವಿ, Cu2+ aqueous ಕಾನ್ಸಂಟ್ರೇಷನ್ ಆಗಲೇ ಹೇಳಿದ್ದೀನಿ. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲನ್ನು ಮೆಷರ್ ಮಾಡೋದ್ರಿಂದ 1 molar ಕಾನ್ಸಂಟ್ರೇಷನ್ ಇರುತ್ತೆ. ಸಿಂಗಲ್ ವರ್ಟಿಕಲ್ ಲೈನ್ ಕಾಪರ್ ಸಾಲಿಡ್. ಸೊ ದಿಸ್ ಈಸ್ ದ ಸೆಲ್ ರೆಪ್ರೆಸೆಂಟೇಷನ್ ಫಾರ್ ದ ಮೆಷರ್ಮೆಂಟ್ ಆಫ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ದಿ ಕಾಪರ್ ಎಲೆಕ್ಟ್ರೋಡ್. ಸೊ ಆಪ್ಷನ್ಸನ್ನು ಚೆಕ್ ಮಾಡ್ಕೊಬಂದರೆ ನಿಮಗೆ ಆಪ್ಷನ್ ಎ ಈಸ್ ರಾಂಗ್. ಯಾಕೆ ಅಂತಂದರೆ ಪ್ರೆಷರ್ ಆಫ್ ಹೈಡ್ರೋಜನ್ ಗ್ಯಾಸ್ ಎಷ್ಟು ಕೊಟ್ಟಿದ್ದಾರೆ, 1 bar ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಈಸ್ ರಾಂಗ್. ಆಪ್ಷನ್ ಬಿ ಬರೋಣ. ಆಪ್ಷನ್ ಬಿ ಈಸ್ ಆಲ್ಸೋ ರಾಂಗ್. ಯಾಕೆ ಅಂತಂದರೆ ಕಾಪರ್ ಅಯಾನ್ ಕಾನ್ಸಂಟ್ರೇಷನ್ 2 molar ಕೊಟ್ಟಿದ್ದಾರೆ. ದಟ್ ಈಸ್ ರಾಂಗ್. ದೆನ್ ಕಮ್ ಟು ದ ಆಪ್ಷನ್ ಸಿ. ಇಟ್ ಈಸ್ ಕರೆಕ್ಟ್ ಒನ್. ಎಕ್ಸಾಕ್ಟ್ಲಿ ಆಪ್ಷನ್ ಸಿ. ವೈ ಆಪ್ಷನ್ ಡಿ ಈಸ್ ರಾಂಗ್? ಬಿಕಾಸ್ H plus ion concentration they have given is 0.1 molar. So the correct option is option C is correct. Next, question number 3. Which of the following statement is not correct about an inert electrode in a cell? ನಾವು ಯೂಶ್ವಲಿ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡನ್ನು ಯೂಸ್ ಮಾಡಬೇಕಾದ್ರೆ ನಾವಲ್ಲಿ ಪ್ಲಾಟಿನಮ್ ಎಲೆಕ್ಟ್ರೋಡನ್ನು ಇನರ್ಟ್ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡ್ತೀವಿ. ಯೂಶ್ವಲಿ ಪ್ಲಾಟಿನಮ್ ಎಲೆಕ್ಟ್ರೋಡನ್ನು ಇನರ್ಟ್ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡ್ತೀವಿ. ಸೊ ವಾಟ್ ಈಸ್ ದ ರೋಲ್ ಆಫ್ ದಿಸ್ ಇನರ್ಟ್ ಎಲೆಕ್ಟ್ರೋಡ್? ವಿಚ್ ಪ್ರೊವೈಡ್ಸ್ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ವಿಚ್ ಪ್ರೊವೈಡ್ಸ್ ಸರ್ಫೇಸ್ ಏರಿಯಾ to undergo either oxidation or reduction. ಇಲ್ಲಿ ಅದು ಆಕ್ಸಿಡೇಷನ್ ಅಥವಾ ರಿಡಕ್ಷನ್ ಆಗೋದಕ್ಕೆ ಸರ್ಫೇಸನ್ನು ಪ್ರೊವೈಡ್ ಮಾಡುತ್ತೆ. ಹೈಡ್ರೋಜನ್ ಆಕ್ಸಿಡೇಷನ್ ಅಥವಾ ರಿಡಕ್ಷನ್ ಆಗೋದಕ್ಕೆ ಸರ್ಫೇಸನ್ನು ಪ್ಲಾಟಿನಮ್ ಎಲೆಕ್ಟ್ರೋಡ್ ಪ್ರೊವೈಡ್ ಮಾಡುತ್ತೆ. ಸೊ ದಟ್ ಈಸ್ ಅ ರೋಲ್. ಆ್ಯಂಡ್ ಆ್ಯಸ್ ವೆಲ್ ಆಸ್ ಇದು ಎಲೆಕ್ಟ್ರಾನ್ಸನ್ನು ಕಂಡಕ್ಷನ್ ಮಾಡೋದಕ್ಕೆ ಸರ್ಫೇಸನ್ನು ಪ್ರೊವೈಡ್ ಮಾಡುತ್ತೆ. ವಿಚ್ ಒನ್? platinum electrode which is a inert electrode. ಇನ್ನೊಂದು ಏನಪ್ಪ ಅಂದರೆ platinum electrode do not participates in the reaction. ಯಾವುದೇ ರೀಸನ್ಗೂ
ಪ್ಲಾಟಿನಮ್ ಎಲೆಕ್ಟ್ರೋಡು ರಿಯಾಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಸೊ ಹಾಗಾಗಿರೋದ್ರಿಂದ ವಿ ವಿಲ್ ಸಿ ದ ಆಪ್ಷನ್ಸ್. ಆಪ್ಷನ್ ಎ, ಇಟ್ ಡಸ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಸೆಲ್ ರಿಯಾಕ್ಷನ್. ಇಟ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಬಟ್ ನಮಗೆ ಬೇಕಾಗಿರೋದು ಯಾವುದಪ್ಪ ಅಂತಂದರೆ ನಾಟ್ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಇರೋದು. ಸೊ ಹಾಗಾಗಿರೋದ್ರಿಂದ ಆಪ್ಷನ್ ಈಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಕಮ್ ಟು ದ ಆಪ್ಷನ್ ಬಿ, ಇಟ್ ಈಸ್ ಆಲ್ಸೋ ಎ ಕರೆಕ್ಟ್ ಸ್ಟೇಟ್ಮೆಂಟ್ ಬಿಕಾಸ್ ಇಟ್ ಪ್ರೊವೈಡ್ ಸರ್ಫೇಸ್ ಐದರ್ ಫಾರ್ ಆಕ್ಸಿಡೇಷನ್ ಆರ್ ಫಾರ್ ರಿಡಕ್ಷನ್. ದಟ್ ಈಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ಆಪ್ಷನ್ ಸಿ ಬಂದಾಗ ಇಟ್ ಪ್ರೊವೈಡ್ಸ್ ಸರ್ಫೇಸ್ ಫಾರ್ ದ ಕಂಡಕ್ಷನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಅದು ಕರೆಕ್ಟ್ ಆಗಿದೆ. ಈಗ ಆಪ್ಷನ್ ಡಿಗೆ ಬಂದಾಗ ನಮಗೆ ಇಟ್ ಪ್ರೊವೈಡ್ ಸರ್ಫೇಸ್ ಫಾರ್ ರೆಡಾಕ್ಸ್ ರಿಯಾಕ್ಷನ್. ದಟ್ ಈಸ್ ರಾಂಗ್ ಒನ್. ಯಾಕೆ ಅಂತಂದರೆ ಐದರ್ ಇಟ್ ವಿಲ್ ಪ್ರೊವೈಡ್ ದ ಸರ್ಫೇಸ್ ಫಾರ್ ಆಕ್ಸಿಡೇಷನ್ ಆರ್ ಫಾರ್ ರಿಡಕ್ಷನ್. ಎರಡಲ್ಲಿ ಒಂದಕ್ಕೆ ಮಾತ್ರನೇ ರಿಯಾಕ್ಷನ್ ಆಗೋದಕ್ಕೆ ಸರ್ಫೇಸನ್ನು ಪ್ರೊವೈಡ್ ಮಾಡುತ್ತೆ. ಸೊ ಹಾಗಾಗಿರೋದ್ರಿಂದ ಇಟ್ ವಿಲ್ ನಾಟ್ ಪ್ರೊವೈಡ್ ದ ಸರ್ಫೇಸ್ ಫಾರ್ ರೆಡಾಕ್ಸ್ ರಿಯಾಕ್ಷನ್. ಸೊ ಆಪ್ಷನ್ ಡಿ ಈಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. Okay, we'll move on to the next question. Question number 4. Standard cell potential is equal to 1.1 volt for the Daniell cell. Which of the following expressions are correct? Description of state of equilibrium in this cell. ಇಲ್ಲಿ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ ಡೇನಿಯಲ್ ಸೆಲ್ಗೆ, ಮತ್ತು ನಾವಿಲ್ಲಿ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ಗೆ ರಿಲೇಷನ್ಶಿಪ್ಪನ್ನು ಬರೀಬೇಕಾಗುತ್ತೆ. ಸೊ ಏನು ಈಕ್ವೇಷನ್ ಇದೆ ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ಗೆ ಮತ್ತು ಈಕ್ವಿಲಿಬ್ರಿಯಮ್ಗೆ ಅಂತಂದರೆ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು 2.303 ಆರ್ ಟಿ ಡಿವೈಡೆಡ್ ಬೈ ಎನ್ ಎಫ್ ಲಾಗ್ ಕೆ ಸಿ. ಇದು ಫಾರ್ಮುಲಾ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ಗೆ ಮತ್ತು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ಗೆ ಫಾರ್ಮುಲಾ. ಸೊ ಇಲ್ಲಿ ಏನಪ್ಪ ಕಂಡೀಷನ್ ಅಂತಂದರೆ, ಈಗ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ, ಇಟ್ಸ್ 1.1 ವೋಲ್ಟ್ ಫಾರ್ ದ ಡೇನಿಯಲ್ ಸೆಲ್. ನೆಕ್ಸ್ಟ್ 2.303 ಆರ್ ಟಿ ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ ಫಾರ್ ದ ಡೇನಿಯಲ್ ಸೆಲ್ ಇಸ್ ಆ್ಯಕ್ಚುಲಿ 2. ಯಾಕೆಂತಂದರೆ ಐದರ್ ಇಫ್ ಯು ಟೇಕ್ ದ ಕಾಪರ್ 2+, ಸೊ ದಟ್ ವಿಲ್ ಅಕ್ಸೆಪ್ಟ್ 2 electron to become copper, or zinc will lose the 2 electrons to become zinc 2+. ಸೊ ಇಲ್ಲಿ ಐದರ್ ಆಕ್ಸಿಡೇಷನ್ ಆರ್ ರಿಡಕ್ಷನ್ ಎರಡೂ ಕೇಸಲ್ಲೂ ನಮಗೆ ಯೂಶಲಿ 2 electrons ಇನ್ವಾಲ್ವ್ ಆಗೋದ್ರಿಂದ ಸೊ ದ ವ್ಯಾಲ್ಯೂ ಆಫ್ ಎನ್ ಈಸ್ ಈಕ್ವಲ್ ಟು 2 ದೆನ್ ಇಂಟು ಫ್ಯಾರಡೇಸ್ ಕಾನ್ಸ್ಟೆಂಟ್ ಇಂಟು ಲಾಗ್ ಕೆ ಸಿ. ಸೊ ಈಗ ನಾವು ಆಲ್ರೆಡಿ ನಮಗೆ ಆನ್ಸರ್ ಬಂದಿದೆ. ಸೊ 1.1 2.303 ಆರ್ ಟಿ ಡಿವೈಡೆಡ್ ಬೈ 2f ಇಂಟು ಲಾಗ್ ಕೆ ಸಿ ಇಸ್ ಈಕ್ವಲ್ ಟು 1.1. ಸೊ ಆಲ್ರೆಡಿ ಆಪ್ಷನ್ ಬಂದಿದೆ, ಆಪ್ಷನ್ ಬಿ ಇಸ್ ಕರೆಕ್ಟ್. Okay, we'll move on to the question number 5. Which of the following statement is correct? Cell potential gives free energy change of a cell reaction. Both are extensive properties, intensive properties. One is intensive property, another one is extensive property. So ಇಲ್ಲಿ ಕ್ವಶನ್ ಏನಪ್ಪ ಅಂತಂದರೆ ಸೆಲ್ ಪೊಟೆನ್ಷಿಯಲ್ ಇಂಟೆನ್ಸಿವ್ ಪ್ರಾಪರ್ಟಿನ ಅಥವಾ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿನ, ಅದೇ ಥರ ಗಿವ್ಸ್ ಫ್ರೀ ಎನರ್ಜಿ ಚೇಂಜನು ಅದು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿನ ಅಥವಾ ಇಂಟೆನ್ಸಿವ್ ಪ್ರಾಪರ್ಟಿನ ಅಂತ ನಾವು ಈಗ ಹೇಳಬೇಕೀಗ. ಅಥವಾ ಎರಡೂ ಇಂಟೆನ್ಸಿವ ಅಥವಾ ಎರಡು ಎಕ್ಸ್ಟೆನ್ಸಿವ್ ಅಂತಲೂ ಆಪ್ಷನ್ಸ್ ಇದೆ ಇಲ್ಲಿ. ಸೊ ನೀವು ಚೆಕ್ ಮಾಡಿದಾಗ ಸೆಲ್ ಪೊಟೆನ್ಷಿಯಲ್ ಆ್ಯಕ್ಚುಲಿ ಇಸ್ ಇಂಟೆನ್ಸಿವ್ ಪ್ರಾಪರ್ಟಿ. ಏನು ಇಂಟೆನ್ಸಿವ್ ಪ್ರಾಪರ್ಟಿ ಅಂತಂದರೆ ಆಲ್ರೆಡಿ ನೀವು ಥರ್ಮೋಡೈನಮಿಕ್ಸ್ ಚಾಪ್ಟರ್ ಓದಿರ್ತೀರಾ ಫಸ್ಟ್ ಪಿ ಯು ಸಿನಲ್ಲಿ. ದಟ್ಸ್ ಅ ಸೆಲ್ ಪೊಟೆನ್ಷಿಯಲ್ ಇಸ್ ಅ ಇಂಟೆನ್ಸಿವ್ ಪ್ರಾಪರ್ಟಿ. ಇಂಟೆನ್ಸಿವ್ ಪ್ರಾಪರ್ಟಿ ಮೀನ್ಸ್ ದ ಪ್ರಾಪರ್ಟಿ whose value does not depends on the amount or the quantity of the substance known as intensive property. ಅದು ಕ್ವಾಂಟಿಟಿ ಮೇಲೆ ಯಾವುದೇ ರೀಸನ್ಗೂ ಡಿಪೆಂಡ್ ಆಗೋದಿಲ್ಲ. ನೀವು ಕ್ವಾಂಟಿಟಿ ಎಷ್ಟಾದರೂ ಚೇಂಜ್ ಮಾಡಿ, ಅಮೌಂಟ್ ಎಷ್ಟಾದರೂ ಚೇಂಜ್ ಮಾಡಿ, ಸೊ ಆ ಪ್ರಾಪರ್ಟಿ ಸೆಲ್ ಪೊಟೆನ್ಷಿಯಲ್ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ದಟ್ ಈಸ್ ವಾಟ್ ಇಟ್ಸ್ ಎ ಇಂಟೆನ್ಸಿವ್ ಪ್ರಾಪರ್ಟಿ. ನೀವು ಗಿವ್ಸ್ ಫ್ರೀ ಎನರ್ಜಿ ಚೇಂಜ್ ಫಾರ್ ದ ರಿಯಾಕ್ಷನ್ ಚೆಕ್ ಮಾಡಿದಾಗ ಇಟ್ ಈಸ್ ಆ್ಯನ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಮೀನ್ಸ್ ದ ಪ್ರಾಪರ್ಟಿ whose value depends on the quantity or amount of the substance. We call it as extensive properties. So gives free energy change of a reaction which depends on the quantity of the substance. So E cell is an intensive property, gives free energy of the reaction is an extensive property. So option C is correct. Okay, we'll move on to the question number 6. The difference between the electrode potentials of two electrodes when no current is drawn through the cell is called as. ಇದು ಎನ್ ಸಿ ಆರ್ ಟಿನಲ್ಲೇ ಇರುವಂತಹ ಒಂದು ಸ್ಟೇಟ್ಮೆಂಟ್ ಇದು. ದಟ್ ಈಸ್ ಅ ದಟ್ಸ್ ಅ ಡೆಫಿನೇಷನ್ ಫಾರ್ ಸೆಲ್ ಎಮ್ ಎಫ್, ಆಲ್ಸೋ ನೋನ್ ಎಸ್ ಇ ಎಮ್ ಎಫ್ ಆಫ್ ದ ಸೆಲ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಅಂತಂದರೆ ವೆನ್ ನೋ ಕರೆಂಟ್ ಈಸ್ ಡ್ರಾನ್ ಫ್ರಮ್ ದ ಸೆಲ್, ಯಾವುದೇ ಕರೆಂಟು ಡ್ರಾನ್ ಆಗಲಿಲ್ಲ ಸೆಲ್ಲಲ್ಲಿ ಅಂತಂದರೆ
then the difference between the two electrodes we call it as the potential difference between the two electrodes we known as cell EMF, also known as EMF of the cell. So option B is correct. Next, question number 7. If 0.01 molar solution of an electrolyte has a resistance of 40 ohm in a cell having a cell constant of 0.4 centimeter, then its molar conductance will be, that we should express in Simon centimeter square per mole. ಸೊ ಇಲ್ಲಿ ನಮಗೆ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ ಮತ್ತು ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಸೆಲ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದರೆ ಮೋಲಾರ್ ಕಂಡಕ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಮೋಲಾರ್ ಕಂಡಕ್ಟೆನ್ಸ್ ಅಂಡ್ ದ ಕಂಡಕ್ಟೆನ್ಸ್ ಆಫ್ ದ ಸೊಲ್ಯೂಷನ್ ಈಸ್ ಮೋಲಾರ್ ಕಂಡಕ್ಟೆನ್ಸ್, molar conductivity is equal to K, it's a conductivity, into 10 power 3 divided by molarity, concentration. So this is a formula for the molar conductivity calculation. ಈಗ ನಮಗೆ ಮೋಲಾರ್ ಕಂಡಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಮಗೆ ಎಕ್ಸ್ಟ್ರಾ ಏನು ಬೇಕಪ್ಪ ಅಂತಂದರೆ ದಟ್ ವಿ ರಿಕ್ವೈರ್ಡ್ ಕಂಡಕ್ಟಿವಿಟಿ ಬೇಕಾಗುತ್ತೆ. ವ್ಯಾಲ್ಯೂ ಮೊಲಾರಿಟಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಯಾವ ಥರ ಕಂಡಕ್ಟಿವಿಟಿನ ಫೈಂಡ್ ಔಟ್ ಮಾಡೋದು ಅಂತಂದರೆ ನಿಮಗೆ ಸೆಲ್ ಕಾನ್ಸ್ಟೆಂಟನ್ನು ಕೊಟ್ಟಿದ್ದಾರೆ. So if you check the relationship between cell constant and the conductivity and resistance, that is G star, means the cell constant is equal to resistance into conductivity, resistance into conductivity. So ನಮಗೆ conductivity value ಬೇಕಾಗಿರೋದ್ರಿಂದ K is equal to G star, means cell constant divided by resistance. So cell constant value ಕೊಟ್ಟಿದ್ದಾರೆ ಆಲ್ರೆಡಿ 0.4 centimeter inverse divided by resistance ಅನ್ನು ಕೊಟ್ಟಿದ್ದಾರೆ, ಇಟ್ಸ್ ಅ 40 ಓಮ್. ಸೊ ನಮಗೆ ಎಷ್ಟು ಬರುತ್ತೆ ಕಂಡಕ್ಟಿವಿಟಿ ಅಂತಂದರೆ ದಟ್ಸ್ 0.01 ಸೈಮನ್ ಸೆಂಟಿಮೀಟರ್ ಇನ್ವರ್ಸ್. ಓಕೆ, ಸೊ ನಮಗೆ ಕಂಡಕ್ಟಿವಿಟಿ ವ್ಯಾಲ್ಯೂ ಬಂತು. ಈಗ ಮೋಲಾರ್ ಕಂಡಕ್ಟಿವಿಟಿ ಫಾರ್ಮುಲಾಗೆ ಡೈರೆಕ್ಟಾಗಿ ಬರೋಣ. ಸೊ ಕಂಡಕ್ಟಿವಿಟಿ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ವಿ ಈಗ ಸಿಕ್ತು ನಮಗೆ 0.01 ಇಂಟು 10 ಪವರ್ 3 ಡಿವೈಡೆಡ್ ಬೈ ಮೊಲಾರಿಟಿ ಆರ್ ಕಾನ್ಸಂಟ್ರೇಷನ್ ಈಸ್ 0.01. ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಕಾನ್ಸಂಟ್ರೇಷನ್ ಮೊಲಾರಿಟಿ 0.01 ಮೋಲಾರ್. ಸೊ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ, ದಟ್ ಈಸ್ 10 ಪವರ್ 3 ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್. ಸೊ ಮೋಲಾರ್ ಕಂಡಕ್ಟಿವಿಟಿ ಆಫ್ ದಿಸ್ ಸೊಲ್ಯೂಷನ್ is equal to 10 power 3 Simon centimeter square pole. Okay, that's option B is correct. Okay, we'll move on to the question number 8. A specific conductance of 0.1 molar nitric acid is 6.3 into 10 power minus 2 per ohm per centimeter. The molar conductance of the solution is. ಸೊ ನಮಗೆ ಮೋಲಾರ್ ಕಂಡಕ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಕಂಡಕ್ಟೆನ್ಸ್, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಆಲ್ಸೋ ನೋನ್ ಆಸ್ ಕಂಡಕ್ಟಿವಿಟಿ. ಸೊ ಕಂಡಕ್ಟಿವಿಟಿ ಕೊಟ್ಟಿದ್ದಾರೆ, ನಮಗೆ ಮೋಲಾರ್ ಕಂಡಕ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆಲ್ರೆಡಿ ನಮಗೆ ಫಾರ್ಮುಲಾ ಗೊತ್ತಿದೆ, ಪ್ರೀವಿಯಸ್ ಕ್ವಶನ್ ಏನು ಸಾಲ್ವ್ ಮಾಡಿದ್ವಿ, ದಟ್ ಇಸ್ ದ ಸೇಮ್ ಫಾರ್ಮುಲಾ. ಮೋಲಾರ್ ಕಂಡಕ್ಟೆನ್ಸ್ ಆಫ್ ದ ಸೊಲ್ಯೂಷನ್ is equal to specific conductance into 10 power 3 divided by concentration and molarity ಕೊಟ್ಟಿದ್ದಾರೆ ಆಲ್ರೆಡಿ ನಮಗೆ ಕಾನ್ಸಂಟ್ರೇಷನನ್ನು. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಕಂಡಕ್ಟಿವಿಟಿ ಆರ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಇಸ್ ಈಕ್ವಲ್ ಟು ಎಷ್ಟಿದೆ, 6.3 ಇಂಟು 10 ಪವರ್ ಮೈನಸ್ 2 ಇಂಟು 10 ಪವರ್ 3 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಎಷ್ಟಿದೆ, ಇಟ್ಸ್ 0.1. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಬರುತ್ತೆ ಆನ್ಸರು, ದಟ್ ಈಸ್ 630 ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್. So when we calculate the molar conductance, if they are given specific conductance from the solution, so we got it's a 630 Simon centimeter square per mole. Or Simon ಗೆ ನಾವು ಬೇಕಾದ್ರೆ ಓಮ್ ಪರ್ ಇನ್ವರ್ಸ್ ಅಂತಲೂ ಬರಿಬೋದು. ಸೊ ಓಮ್ ಇನ್ವರ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ is correct. Next, question number 9. The cell constant of a conductivity cell dash changes with change in the electrolyte, changes with change in concentration of the electrolyte, changes with the temperature of electrolyte, remains constant for a cell. So cell constant anta bandaga namaga actually that's a G star is equal to R into K, resistance into conductivity, or
ಲೆಂತ್ ಡಿವೈಡೆಡ್ ಬೈ ಏರಿಯಾ. ಯಾವುದೇ ಒಂದು ಸೆಲ್ಲನ್ನು ತಗೊಂಡಾಗ ನಾವು ಆ್ಯಕ್ಚುಲಿ ಆ ಸೆಲ್ ಕಾನ್ಸ್ಟೆಂಟು ಆ ಫಾರ್ ದ ಎಂಟೈರ್ ಸೆಲ್ ಆ ಸೆಲ್ಗೆ ಫಿಕ್ಸ್ ಆಗಿರುತ್ತೆ. ಯಾಕೆ ಅಂತಂದರೆ ಮತ್ತು ಆ್ಯಸ್ ವಿ ಚೇಂಜ್ ದ ಕಾನ್ಸಂಟ್ರೇಷನ್ ಆರ್ ಇಫ್ ಯು ಚೇಂಜ್ ದ ಎಲೆಕ್ಟ್ರೋಲೈಟ್ ಸೆಲ್ ಕಾನ್ಸ್ಟೆಂಟ್ ವಿಲ್ ನಾಟ್ ಚೇಂಜ್. ಯಾಕೆ ಚೇಂಜ್ ಆಗೋದಿಲ್ಲ ಅಂತಂದರೆ ಸೆಲ್ ಕಾನ್ಸ್ಟೆಂಟ್ ಈಸ್ ಆ್ಯಕ್ಚುಲಿ ಡಿಪೆಂಡ್ಸ್ ಆನ್ ಲೆಂತ್ ಆ್ಯಂಡ್ ಏರಿಯಾ ಆಫ್ ದಿಸ್ ಸೆಲ್. ನಾವು ಏನು ಸೆಲ್ ತೊಗೊಂಡಿರ್ತೀವಿ ಆ ಸೆಲ್ ಲೆಂತ್ ಮತ್ತು ಏರಿಯಾ ಮಾತ್ರನೇ ಡಿಸೈಡ್ ಆಗಿರುತ್ತೆ ಸೆಲ್ ಕಾನ್ಸ್ಟೆಂಟ್ ಮೇಲೆ. ಸೊ ಹಾಗಾಗಿರೋದ್ರಿಂದ ಏನು ಇಲ್ಲಿ ನೀವು ಯಾವುದೇ ಕಾನ್ಸಂಟ್ರೇಷನ್ ಫಿಲ್ ಮಾಡಿ ಯಾವುದೇ ಬೇರೆ ಎಲೆಕ್ಟ್ರೋಲೈಟನ್ನು ಫಿಲ್ ಮಾಡಿ ನಿಮಗೆ ಸೊ ಸೆಲ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ಯಾಕೆಂತಂದರೆ ಲೆಂತು ಏರಿಯಾ ಆಫ್ ದ ಸೆಲ್ ಈಸ್ ಫಿಕ್ಸ್ಡ್. ಸೊ ಸೆಲ್ ಕಾನ್ಸ್ಟೆಂಟ್ ಈಸ್ ಆಲ್ಸೋ ಫಿಕ್ಸ್ಡ್. ಸೊ ಹೆನ್ಸ್ ಇಫ್ ಯು ಚೇಂಜ್ ದ ಎಲೆಕ್ಟ್ರೋಲೈಟ್ or the concentration of the electrolyte, so or if you change the temperature of the electrolyte, so the cell constant will not change, it will be remains constant. So option D is correct. Next question number 10. The relationship between molar conductivity is equal to limiting molar conductivity minus B into square root of concentration will not hold good for the electrolyte. It's D by Ansanger equation. Idu equation actually this one will hold good for actually strong electrolytes, which will not good hold for the weak electrolytes. Weak electrolytes ಗೆ actually ಈ equation applicable ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದರೆ ನೀವು ಗ್ರಾಫನ್ನು ಬರೆದಾಗ ಆ್ಯಕ್ಚುಲಿ ನಿಮಗೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ಗೆ ದಟ್ ಈಸ್ ಮೋಲಾರ್ ಕಂಡಕ್ಟಿವಿಟಿ ವರ್ಸಸ್ ಸ್ಕ್ವೈರ್ ರೂಟ್ ಆಫ್ ಕಾನ್ಸಂಟ್ರೇಷನ್ ನೀವು ಗ್ರಾಫ್ ಬರೆದಾಗ ಆ್ಯಕ್ಚುಲಿ ಫಾರ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ವಿ ಗೆಟ್ ದ ಸ್ಟ್ರೈಟ್ ಲೈನ್. ಅದನ್ನು ನಾವು ಎಕ್ಸ್ಟ್ರಾಪೊಲೇಷನ್ ಮಾಡಿದಾಗ ನಮಗೇನಾಗುತ್ತೆ ವೆನ್ ಇಟ್ ಟಚಸ್ ದಿ ವೈ ಆಕ್ಸಿಸ್ ದಟ್ಸ್ ವಿ ಗೆಟ್ ದ ಇಂಟರ್ಸೆಪ್ಟ್. ವೈ ಇಂಟರ್ಸೆಪ್ಟ್ ಬರುತ್ತೆ ನಮಗೆ. ವೈ ಇಂಟರ್ಸೆಪ್ಟ್ ಈಸ್ ನಥಿಂಗ್ ಬಟ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಸೊ ನಮಗೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡ್ಬೋದು ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್. ನಮ್ಮ ಏಮೇ ಏನಪ್ಪ ಇಲ್ಲಿ ಈ ಈಕ್ವೇಷನ್ ಏಮ್ ಏನಪ್ಪ ಅಂತಂದರೆ ನಾವು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲೈಟನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ನಾವು ಇದು ಲೈನನ್ನು ಎಕ್ಸ್ಟ್ರಾಪೊಲೇಷನ್ ಮಾಡಿದಾಗ ಅದು ವೈ ಆಕ್ಸಿಸ್ ಟಚ್ ಆಗುತ್ತೆ. ಅಂದರೆ ವೆನ್ ಕಾನ್ಸಂಟ್ರೇಷನ್ ಟೆನ್ಸ್ ಟು ಝೀರೋ ಮೋಲಾರ್ ಕಂಡಕ್ಟಿವಿಟಿ ವಿ ಕಾಲ್ ಇಟ್ ಇಸ್ ಎ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ನಾವು ಕಾನ್ಸಂಟ್ರೇಷನನ್ನು ಝೀರೋ ಅಪ್ರೋಚ್ ಮಾಡಿದವಾಗ ಅಂದರೆ ವಿ ಕಾಲ್ ಇಟ್ಸ್ ಅಟ್ ಇನ್ಫೈನೈಟ್ ಡೆಲ್ಯೂಷನ್ ಅಂತ ಕರಿತೀವಿ. ದೆನ್ ದ ಮೋಲಾರ್ ಕಂಡಕ್ಟಿವಿಟಿ ವಿ ಕಾಲ್ ಇಟ್ ಆಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಅಂತಂದರೆ ಅದು ಕಂಪ್ಲೀಟಾಗಿ ವೈ ಆಕ್ಸಿಸನ್ನು ಟಚ್ ಮಾಡಬೇಕು. ಅವಾಗ ಏನಾಗುತ್ತೆ ಕಾನ್ಸಂಟ್ರೇಷನ್ ಝೀರೋ ಆಗುತ್ತೆ. ಸೊ ಆಗ ದೆನ್ ವಿ ಗೆಟ್ ಇಟ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಫಾರ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಲೈಕ್ KCl, HCl, ಬೇರಿಯಂ ಕ್ಲೋರೈಡ್. ಈಗ ನಾವು ಅದೇ ವೀಕ್ ಎಲೆಕ್ಟ್ರೋಲೈಟ್ ಅಂತ ತೊಗೊಂಡಾಗ ಲೈಕ್ ಅಸಿಟಿಕ್ ಆ್ಯಸಿಡ್, ಹೈಡ್ರೋಜನ್ ಸೈನೈಡ್ ಅವುಗಳಿಗೆ ಯಾವ ಥರ ಗ್ರಾಫ್ ಬರುತ್ತೆ ಅಂತಂದರೆ ಮೋಲಾರ್ ಕಂಡಕ್ಟಿವಿಟಿ ವರ್ಸಸ್ ಸ್ಕ್ವೇರ್ ರೂಟ್ ಆಫ್ ಕಾನ್ಸಂಟ್ರೇಷನ್ ನಮಗೆ ಈ ಥರ ಸ್ಟ್ರೈಟ್ ಲೈನ್ ಬರುತ್ತೆ. ನಮಗೆ ಕರ್ವ್ ಬರುತ್ತೆ, ಸ್ಟ್ರೈಟ್ ಲೈನ್ ಬರೋದಿಲ್ಲ, ಕರ್ವ್ ಬರುತ್ತೆ. ಸೊ ಕರ್ವ್ ಬರೋದ್ರಿಂದ ಏನಾಗುತ್ತೆ ಅಂದರೆ ನಾವು ಇದನ್ನು ಎಕ್ಸ್ಟ್ರಾಪೊಲೇಷನ್ ಮಾಡಿದಾಗ ಲೈನನ್ನು ಸೊ ದಟ್ ವಿಲ್ ನಾಟ್ ಟಚ್ ವೈ ಆಕ್ಸಿಸ್. ವೈ ಆಕ್ಸಿಸ್ ಟಚ್ ಮಾಡೋದಿಲ್ಲ. ಸೊ ವಿ ಡೋಂಟ್ ಗೆಟ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಸೊ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ಅ ರೀಸನ್ ದಿಸ್ ಡಿ ಬೈ ಆನ್ಸೆಂಜರ್ ಈಕ್ವೇಷನ್ ಇಸ್ ವಿಲ್ ಹೋಲ್ಡ್ ಗುಡ್ ಫಾರ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಬಟ್ ನಾಟ್ ಫಾರ್ ವೀಕ್ ಎಲೆಕ್ಟ್ರೋಲೈಟ್ಸ್. ಸೊ ಆಗ ಚೆಕ್ ಮಾಡಿದಾಗ ನಾವೀಗ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ವೀಕ್ ಎಲೆಕ್ಟ್ರೋಲೈಟ್ಸ್ ಯಾವುದಿದೆ ಆಪ್ಷನ್ಸಲ್ಲಿ ಅಂತಂದರೆ HCl is a strong electrolyte, so hence it will hold good for the D by Ansanger equation. And KCl is also strong electrolyte and barium chloride is also strong electrolyte. But HCN is a weak electrolyte, so which will not hold good for the equation. So option D is correct. Okay, we'll move on to the question number 11. The molar conductances of HCl, sodium chloride, sodium acetate are 426, 126 and 91 Simon centimeter square per mole or per ohm centimeter square per mole respectively. The molar conductance for acetic acid is. ಸೊ ನಾವು ಮೋಲಾರ್ ಕಂಡಕ್ಟೆನ್ಸನ್ನು ವೀಕ್ ಎಲೆಕ್ಟ್ರೋಲೈಟ್ಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಆ್ಯಕ್ಚುಲಿ ನಾವು ಡಿ ಬೈ ಆನ್ಸೆಂಜರ್ ಈಕ್ವೇಷನ್ ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ನಮಗೆ ಇನ್ನೊಂದು ಲಾ ಇದೆ ದಟ್ ಈಸ್ ಕೋಲ್ರಾಸ್ ಲಾ. ಸೊ ನಾವು ಕೋಲ್ರಾಸ್ ಲಾನ ಅಪ್ಲೈ ಮಾಡಿ ನಾವೇನು ಮಾಡ್ತೀವಿ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಫಾರ್ ವೀಕ್ ಎಲೆಕ್ಟ್ರೋಲೈಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ? ವಾಟ್ ಈಸ್ ಅ ಕೋಲ್ರಾಸ್ ಲಾ? ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎನಿ ಎಲೆಕ್ಟ್ರೋಲೈಟ್ ವಿಚ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಕಾಂಟ್ರಿಬ್ಯೂಷನ್ ಆಫ್ ಕ್ಯಾಟಯಾನ್ ಆ್ಯಂಡ್ ಆ್ಯನಯಾನ್. ಈಗ ಅಸಿಟಿಕ್ ಆ್ಯಸಿಡ್ ನಾವು ಎಲೆಕ್ಟ್ರೋಲೈಟ್ ಮೋಲಾರ್ ಕಂಡಕ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ
ಅದರ ಕ್ಯಾಟಯಾನ್ ಕಾಂಟ್ರಿಬ್ಯೂಷನ್ ಮತ್ತು ಆನಯಾನ್ ಕಾಂಟ್ರಿಬ್ಯೂಷನನ್ನು ಆ್ಯಡ್ ಮಾಡಿದ್ರೆ ವಿ ಗೆಟ್ ಸ್ಟ್ಯಾಂಡರ್ಡ್ ಮೋಲಾರ್ ಕಂಡಕ್ಟೆನ್ಸ್ ಆಫ್ ದಿ ಅಸಿಟಿಕ್ ಆ್ಯಸಿಡ್ ಸಿಗುತ್ತೆ ನಮಗೆ. ಸೊ ಈಗ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು, ಟ್ರಿಕ್ ಯಾವ ಥರ ಅಪ್ಲೈ ಮಾಡೋದಪ್ಪ ಇಲ್ಲಿ ಅಂತಂದರೆ, ಸೊ ಮೋಲಾರ್ ಕಂಡಕ್ಟೆನ್ಸ್ ಆಫ್ ದಿ ಅಸಿಟಿಕ್ ಆ್ಯಸಿಡ್, ಅದರಲ್ಲಿ ನಮಗೆ 2 ಅಯಾನ್ ಇದೆ. ಯಾವುದು 2 ಅಯಾನು ಅಂತಂದರೆ ದಟ್ ಈಸ್ ಅಸಿಟೇಟ್ ಅಯಾನ್ ಆ್ಯಂಡ್ ಹೈಡ್ರೋಜನ್ ಅಯಾನ್. ಸೊ ನಾವು ಏನು ಮಾಡೋಣ ಅಂತಂದರೆ, ಅಸಿಟೇಟ್ ಅಯಾನ್ ಯಾವ ಎಲೆಕ್ಟ್ರೋಲೈಟ್ ಇದರಲ್ಲಿ ಚೆಕ್ ಮಾಡೋಣ. ಸೊ ಅಸಿಟೇಟ್ ಇರುವಂತಹ ಎಲೆಕ್ಟ್ರೋಲೈಟ್ ಯಾವುದು ಕ್ವಶನಲ್ಲಿ, ದಟ್ ಈಸ್ ಸೋಡಿಯಂ ಅಸಿಟೇಟ್. ಸೊ ಮೋಲಾರ್ ಕಂಡಕ್ಟೆನ್ಸ್ ಆಫ್ ಸೋಡಿಯಂ ಅಸಿಟೇಟ್ ಪ್ಲಸ್ ಈಗ ಅಸಿಟೇಟ್ ಅಯಾನ್ ಆಯಿತು, ಮತ್ತು H ಪ್ಲಸ್ ಅಯಾನ್ ಯಾವ ಎಲೆಕ್ಟ್ರೋಲೈಟಲ್ಲಿದೆ ಕೊಟ್ಟಿರೋ ಕ್ವಶನಲ್ಲಿ, ದಟ್ ಈಸ್ HCl. ಸೊ ಅದನ್ನು ಆ್ಯಡ್ ಮಾಡೋಣ, ಮೋಲಾರ್ ಕಂಡಕ್ಟೆನ್ಸ್ ಆಫ್ HCl. ಸೊ ಮೋಲಾರ್ ಕಂಡಕ್ಟೆನ್ಸ್ ಆಫ್ ಸೋಡಿಯಂ ಅಸಿಟೇಟ್ ಪ್ಲಸ್ ಮೋಲಾರ್ ಕಂಡಕ್ಟೆನ್ಸ್ ಆಫ್ HCl. ಆಗ ನಮಗೇನಾಗುತ್ತೆ, ಮೋಲಾರ್ ಕಂಡಕ್ಟೆನ್ಸ್ ಆಫ್ ಅಸಿಟಿಕ್ ಆ್ಯಸಿಡ್ ಬರುತ್ತೆ. ಬಟ್ ಅದ್ರ ಜೊತೆಗೆ ಇಲ್ಲಿ ಅನ್ವಾಂಟೆಡ್ ಯಾವುದಪ್ಪ ಇದೆ ಅಂತಂದರೆ, ಫಸ್ಟಲ್ಲಿ ಚೆಕ್ ಮಾಡಿದಾಗ ನಮಗೆ ಸೋಡಿಯಂ ಈಸ್ ಅನ್ವಾಂಟೆಡ್, ಅದು ನಮಗೆ ಬೇಡ ನಮಗೆ, ಯಾಕಂದರೆ ಅಸಿಟೇಟ್ ಅಯಾನ್ ಮಾತ್ರನೇ ಬೇಕಾಗಿರೋದು ಅಸಿಟಿಕ್ ಆ್ಯಸಿಡ್ಗೆ. ಸೊ ಸೋಡಿಯಂ ಅಯಾನ್ ಬೇಡ. ಅದೇ ಥರನೇ ನಮಗಿಲ್ಲಿ ಸೆಕೆಂಡ್ ಒನ್ HCl ಅಲ್ಲಿ ಬಂದರೆ ವಿ ರಿಕ್ವೈರ್ಡ್ ಓನ್ಲಿ H ಪ್ಲಸ್ ಅಯಾನ್, ವಿ ಡೋಂಟ್ ವಾಂಟ್ HCl ಅಯಾನ್. ಸೊ ಹಾಗಾಗಿರೋದ್ರಿಂದ ನಾವೇನು ಮಾಡೋಣ, ವಿ ಸಬ್ಟ್ರಾಕ್ಟ್ NaCl. ನಮ್ಗೆ ಯಾವುದು ಬೇಡವೋ ಅದನ್ನು ಸಬ್ಟ್ರಾಕ್ಟ್ ಮಾಡೋಣ. ದಟ್ ಈಸ್ ಎಲೆಕ್ಟ್ರೋಲೈಟಲ್ಲಿ ನೀವು ಚೆಕ್ ಮಾಡಿದಾಗ ನೀವು ಅಲ್ಲಿ ಕೊಟ್ಟಿರೋ ಮೋಲಾರ್ ಕಂಡಕ್ಟೆನ್ಸಲ್ಲಿ ಸೊ NaCl ಇದೆ. ಸೊ ದಟ್ ಈಸ್ NaCl ಮೈನಸ್ NaCl. ದೆನ್ ವಿ ಗೆಟ್ ಇಟ್ ಮೋಲಾರ್ ಕಂಡಕ್ಟೆನ್ಸ್ ಆಫ್ ದಿ ಅಸಿಟಿಕ್ ಆ್ಯಸಿಡ್. ಈಗ ನಾವು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಮೋಲಾರ್ ಕಂಡಕ್ಟೆನ್ಸ್ ಆಫ್ ದಿ ಸೋಡಿಯಂ ಅಸಿಟೇಟ್ ಕ್ವಶನಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು 91 Simon centimeter square per mole ಪ್ಲಸ್ ಮೋಲಾರ್ ಕಂಡಕ್ಟೆನ್ಸ್ ಆಫ್ ದಿ HCl ಈಸ್ 426 and molar conductance of sodium chloride which is equal to 126. ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಬರುತ್ತೆ, ದಟ್ಸ್ 391 per home centimeter square per mole. So hence option B is correct. Okay, we'll move on to the next question, number 12. Match the following, column 1 and column 2 ಕೊಟ್ಟಿದ್ದಾರೆ ನಿಮಗೆ. ಸ್ಪೆಸಿಫಿಕ್ ಕಂಡಕ್ಟೆನ್ಸ್, ಮೋಲಾರ್ ಕಂಡಕ್ಟೆನ್ಸ್, ರೆಸಿಸ್ಟೆನ್ಸ್ ಆಫ್ ದಿ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಆರ್ ಡಿಗ್ರಿ ಆಫ್ ಅಯನೈಸೇಷನ್ ಆಫ್ ದಿ ಎಲೆಕ್ಟ್ರೋಲೈಟ್. ಓಕೆ, ಕಾಲಮ್ 2ನಲ್ಲಿ ನಿಮಗೆ ಅದು ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ. ಸೊ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್. ಯೂಶಲಿ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಕೆ ಆ್ಯಂಡ್ ಕಾನ್ಸಂಟ್ರೇಷನ್. ನೀವು ರೈಟ್ ಸೈಡ್ ನೋಡಿದಾಗ ಆ್ಯಕ್ಚುಲಿ ಡೈಲ್ಯೂಷನ್ ಕೇಳಿದ್ದಾರೆ ಆ್ಯಕ್ಚುಲಿ. ಈ ನೋ ದಟ್ ಆಲ್ರೆಡಿ specific conductance K which is directly proportional to concentration and molar conductance is inversely proportional to concentration. ಈಗ ನಾವು ಮಾತಾಡ್ತಿರೋದು specific conductance K, so which is directly proportional to concentration. ಈಗ ಡೈಲ್ಯೂಷನ್ ಮಾಡಿದಾಗ, ಡೈಲ್ಯೂಷನ್ ಅಂತಂದರೆ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ. ಇಫ್ ದ ಕಾನ್ಸಂಟ್ರೇಷನ್ ಡಿಕ್ರೀಸಸ್ ದೆನ್ specific conductance also decreases. So on dilution specific conductance decreases. On dilution specific conductance decreases. ಈಗ ಮೋಲಾರ್ ಕಂಡಕ್ಟೆನ್ಸ್ಗೆ ಬರೋಣ. ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಸೊ ಈಗ ನಾವು ಕಾನ್ಸಂಟ್ರೇಷನನ್ನು ಡಿಕ್ರೀಸ್ ಮಾಡ್ತೀವಿ, ಯಾಕೆಂದರೆ ಡೈಲ್ಯೂಷನಲ್ಲಿ ಯೂಶಲಿ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ. ಸೊ ಡಿಕ್ರೀಸ್ ಆದಾಗ ನಮ್ಗೆ ಏನಾಗುತ್ತೆ ಅಂದರೆ ಸೊ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್. molar conductivity increases. So on dilution specific conductance decreases, molar conductance increases. ಓಕೆ, ಈಗ ನಾವು ಚೆಕ್ ಮಾಡಿದಾಗ ಆಪ್ಷನ್ಸ್ ಅನ್ನು ಬಂದಾಗ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಕೆ ಡಿಕ್ರೀಸಸ್ ವಿತ್ ಡೈಲ್ಯೂಷನ್, ದಟ್ ಈಸ್ ಎ ಈಸ್ ಮ್ಯಾಚಿಂಗ್ ವಿತ್ ಕ್ಯೂ, ಎ ಕ್ಯೂ. ನೆಕ್ಸ್ಟ್ ಮೋಲಾರ್ ಕಂಡಕ್ಟೆನ್ಸ್. ಮೋಲಾರ್ ಕಂಡಕ್ಟೆನ್ಸ್ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಮೋಲಾರ್ ಕಂಡಕ್ಟೆನ್ಸ್ increases with dilution, that is B is matching with R. Next, resistance of electrolytic solution. Resistance of the electrolytic solution. ನೀವು resistance of the electrolytic solution ತಗೊಂಡ್ರೆ ನಿಮಗೆ ಆ್ಯಕ್ಚುಲಿ ಎರಡು ಆಪ್ಷನ್ಸ್ ಮ್ಯಾಚ್ ಆಗ್ತಾ ಇದೆ. ದಟ್ ಈಸ್ C is matching with decreases with dilution, that also decreases with dilution. ಯಾಕೆ ಅಂತಂದರೆ ರೆಸಿಸ್ಟೆನ್ಸ್ ನಿಮಗೆ ಒಂದು ವಾಟರ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಯಾನ್ಸು ದೇ ವಿಲ್ ಗೋ ಫಾರ್ ಅವೇ ಹೋದಾಗ ನಮಗೆ ಸ್ಪೇಸ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಸ್ಪೇಸ್ ಜಾಸ್ತಿ ಕ್ರಿಯೇಟ್ ಆದಾಗ ಏನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಸೊ ಡಿಕ್ರೀಸಸ್ ವಿತ್ ಡೈಲ್ಯೂಷನ್. ನೆಕ್ಸ್ಟ್,
one more option is also matching here, that is resistance of the electrolytic solution increases with increase in distance between the parallel plates. So ಎರಡು parallel plates distance ಅನ್ನು increase ಮಾಡಿದ್ರೆ resistance also increases. So A is matching with R, A is matching with R, sorry, I'm sorry, A is matching with Q, A is matching with Q, B is matching with R, and C is matching with two options, that is Q and S, Q and S. Next D ಬರೋಣ, degree of ionization of electrolyte. So degree of ionization of electrolyte ಬಂದಾಗ ನಿಮಗೆ ಸೊ ಡಿಗ್ರಿ ಆಫ್ ಡಿಸೋಸಿಯೇಷನ್ ಫಾರ್ಮುಲಾ ಏನು ಬರುತ್ತೆ, ಆಲ್ಫಾ ಇಸ್ ಈಕ್ವಲ್ ಟು ಕೋಲ್ರಾಸ್ ಲಾ ನಿಮಗೆ ಬರುತ್ತೆ ಅಪ್ಲಿಕೇಶನ್ಸಲ್ಲಿ, ದಟ್ ಈಸ್ ಮೋಲಾರ್ ಕಂಡಕ್ಟೆನ್ಸ್ ಡಿವೈಡೆಡ್ ಬೈ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ, molar conductivity divided by limiting molar conductivity. So that is the alpha value. So D again illu nimgu aste D ge, that's a degree of ionization ge ಎರಡು ಆಪ್ಷನ್ಸ್ ಮ್ಯಾಚ್ ಆಗುತ್ತೆ, ದಟ್ ಈಸ್ ಫಸ್ಟ್ ಒನ್ P ಮ್ಯಾಚ್ ಆಗುತ್ತೆ ಆಸ್ ವೆಲ್ ಎಸ್ R ಆಲ್ಸೋ. ಡಿಗ್ರಿ ಆಫ್ ಅಯೋನೈಸೇಷನ್ ಆಫ್ ಎಲೆಕ್ಟ್ರೋಲೈಟ್ ಇನ್ಕ್ರೀಸಸ್ ವಿತ್ ಡೈಲ್ಯೂಷನ್, ಅಂದರೆ ವಾಟರ್ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ ಅಯೋನೈಸೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಅಸಿಟಿಕ್ ಆ್ಯಸಿಡೇ ತೊಗೊಳ್ಳಿ, ವಿಚ್ ಇಸ್ ಅ ವೀಕ್ ಎಲೆಕ್ಟ್ರೋಲೈಟ್, ಅದಕ್ಕೆ ನೀವು ಆಕ್ಚುಲಿ ಇಟ್ಸ್ ಅ ವೀಕ್ ಎಲೆಕ್ಟ್ರೋಲೈಟ್ ಪಾರ್ಷಿಯಲಿ ಅಂಡರ್ಗೋ ಡಿಸೋಸಿಯೇಷನ್ ಅಯೋನೈಸೇಷನ್, ಅದಕ್ಕೆ ನೀವು ವಾಟರ್ ಆ್ಯಡ್ ಮಾಡ್ತಾ ಹೋಗ್ತಾ ಇರಿ, ಅಯೋನೈಸೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹೆನ್ಸ್ ಆಪ್ಷನ್ B is correct. Next, question number 13. At 25 degrees Celsius, molar conductance of 0.1 molar aqueous solution of ammonium hydroxide is 9.54 per ohm centimeter square per mole. At infinite dilution, its molar conductance is 238 per ohm centimeter square per mole. The degree of ionization of ammonium hydroxide at the same concentration and temperature is. ಈಗ ನಾವು ಆಲ್ರೆಡಿ ಅರ್ಲಿಯರ್ ಡೆಫಿನೇಷನನ್ನು ಒಂದು ಯೂಸ್ ಮಾಡಿದ್ದೀವಿ, ಫಾರ್ಮುಲಾನ ಚೆಕ್ ಮಾಡಿ. ಸೊ ದಟ್ ಈಸ್ ಡಿಗ್ರಿ ಆಫ್ ಅಯೋನೈಸೇಷನ್. ಡಿಗ್ರಿ ಆಫ್ ಅಯೋನೈಸೇಷನ್ಗೆ ಫಾರ್ಮುಲಾ ಏನು, ಆಲ್ಫಾ ಇಸ್ ಈಕ್ವಲ್ ಟು ಮೋಲಾರ್ ಕಂಡಕ್ಟಿವಿಟಿ ಡಿವೈಡೆಡ್ ಬೈ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ, molar conductivity divided by limiting molar conductivity. So what is a molar conductivity which is given, that is equal to 9 point question alle kottidare limiting molar conductivity of ammonium hydroxide, sorry, molar conductivity of ammonium hydroxide, that is equal to 9.54 divided by limiting, sorry, infinite dilution. Infinite dilution is nothing but limiting molar conductivity. So at infinite dilution the conductivity, molar conductance is nothing but limiting molar conductance. So ಎಷ್ಟು ಕೊಟ್ಟಿದ್ದಾರೆ, ಇಟ್ಸ್ 238 ಕೊಟ್ಟಿದ್ದಾರೆ. So if you simplify it, we get it 0.04008. This much will get it degree of dissociation. Now here they have asked percentage. If you want percentage, then that value is multiplied by 100. 0.04008 into 100, it will give us percentage of ionization. Percentage, that will get it, the answer is 4.008%. So the degree of ionization which is equal to 4.008%. So option C is correct. Next, question number 14. The charge required to reduce 0.1 mole dichromate to chromium ion is. ಇಲ್ಲಿ ಕ್ವಶನನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ನಿಮಗೆ ಎರಡು ವೆರೈಟಿ ಟೈಪ್ ಕ್ವಶನ್ಸ್ ಬರ್ಬೋದು. ಯಾವುದು ಎರಡು ವೆರೈಟಿ ಕ್ವಶನ್ಸ್ ಅಪ್ಪ ಅಂತಂದರೆ, ಇಲ್ಲಿ ಕ್ವಶನ್ ಏನಪ್ಪ ಅಂದರೆ 0.1 ಮೋಲ್ ಡೈಕ್ರೋಮೇಟ್ ರೆಡ್ಯೂಸ್ ಆಗೋಕ್ಕೆ ಎಷ್ಟು ಚಾರ್ಜನ್ನು ಪಾಸ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಇನ್ನೂ ಒಂಥರ ಕ್ವಶನು ಕೇಳ್ಬೋದು, ಅಂತಂದರೆ 1 ಮೋಲ್ ಆಫ್ ಕ್ರೋಮಿಯಂ ಪ್ರೊಡ್ಯೂಸ್ ಮಾಡೋದಕ್ಕೆ, ಕ್ರೋಮಿಯಂ ಅಯಾನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ಚಾರ್ಜನ್ನು ಪಾಸ್ ಮಾಡಬೇಕು ಅಂತ ಕ್ವಶನ್ ಕೇಳ್ಬೋದು. ಸೊ ಇಲ್ಲಿ ನಮ್ಮ ಕ್ವಶನ್ ಏನಪ್ಪ ಅಂತಂದರೆ, ಇಲ್ಲಿ 0.1 ಮೋಲ್ ಆಫ್ ಡೈಕ್ರೋಮೇಟ್ ರೆಡ್ಯೂಸ್ ಆಗೋಕ್ಕೆ ಎಷ್ಟು ಚಾರ್ಜನ್ನು ಪಾಸ್ ಮಾಡಬೇಕು ಅಂತ. ಸೊ ನಾವು ಯೂಶಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ನಂಬರ್ ಆಫ್ ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಇನ್ವಾಲ್ವ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಫಸ್ಟು. ಯಾಕೆ ಅಂತಂದರೆ ವಿ ನೋ ದಟ್ ಚಾರ್ಜ್ ಪ್ರೆಸೆಂಟ್ ಆನ್ ದ 1 ಮೋಲ್ ಆಫ್ ಎಲೆಕ್ಟ್ರಾನ್. ನಾವು 1 ಮೋಲ್ ಆಫ್ ಎಲೆಕ್ಟ್ರಾನ್ ಆ್ಯಡ್ ಮಾಡ್ತಿದ್ದೀವಿ ಅಥವಾ ರಿಮೂವ್ ಮಾಡ್ತಿದ್ದೀವಿ ಅಂತಂದರೆ ಎಕ್ಸಾಕ್ಟ್ಲಿ ಇಟ್ಸ್ ಈಕ್ವಲ್ ಟು 1 ಫ್ಯಾರಡೆ. ಚಾರ್ಜ್ ಪ್ರೆಸೆಂಟ್ ಆನ್ ದ 1 ಮೋಲ್ ಆಫ್ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು 1 ಫ್ಯಾರಡೆ. ಸೊ ಇಲ್ಲಿ ಎಷ್ಟು ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸನ್ನು ಪಾಸ್ ಮಾಡ್ತಿದ್ದೀವಿ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ದೋಸ್ ಮೆನಿ ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿ ಈಸ್ ರಿಕ್ವೈರ್ಡ್.
charge is required. So ಅದನ್ನು ಚೆಕ್ ಮಾಡೋದಕ್ಕೆ ಫಸ್ಟ್ ವಿಲ್ ಗೋ ಫಾರ್ ದ ಓವರಾಲ್ ಚೇಂಜ್ ಇನ್ ದ ಆಕ್ಸಿಡೇಷನ್ ನಂಬರ್. ಯೂಶಲಿ ನಾವು ಕ್ಯಾಲ್ಕುಲೇಟ್ ಮಾಡೋದು ನಂಬರ್ ಆಫ್ ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸನ್ನು ಬೈ ಕ್ಯಾಲ್ಕುಲೇಟಿಂಗ್ ದಿ ಆಕ್ಸಿಡೇಷನ್ ನಂಬರ್ಸ್. ಸೊ ಇಲ್ಲಿ 1 mole ಆಫ್ ಡೈಕ್ರೋಮೇಟ್ ಅಂತ ಕೇಳಿದ್ದಾರೆ. ಸೊ 1 chrome of dichromate ion has 2 chromiums. So that will be converted into 2 chromium 3+. ಅಲ್ಲಿ ನಿಮಗೆ ಕ್ವಶನಲ್ಲಿ ಜಸ್ಟ್ ಓನ್ಲಿ 1 chromium ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ 1 mole ಆಫ್ ಡೈಕ್ರೋಮೇಟಲ್ಲಿ ಆ್ಯಕ್ಚುಲಿ 2 chromium ಇರೋದ್ರಿಂದ ಸೊ ರೈಟ್ ಸೈಡಲ್ಲೂ ನಾವು 2 chromiumನ್ನು ಹಾಕೋಬೇಕಾಗತ್ತೆ. ಸೊ ಈಗ ನೀವು ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ರೋಮಿಯಂ ಚೆಕ್ ಮಾಡಿದ್ರೆ ಈಚ್ ಕ್ರೋಮಿಯಂ ಹ್ಯಾಸ್ ದ ಆಕ್ಸಿಡೇಷನ್ ಸ್ಟೇಟ್ +6. ಸೊ 2 chromium ಇರೋದ್ರಿಂದ ದಟ್ ಈಸ್ ಇಂಟು 2. So will be converted into 2 chromiums, that each chromium will have oxidation state +3. So overall the oxidation number from the chromium from the dichromate is +12, which will be converted into, that is overall oxidation state by the chromium ion is +6. So overall change in oxidation number is it's a 6. So overall oxidation number decreased by 6. So how many moles of electrons we need to add? 6 moles of electrons we need to add. We need to add 6 moles of electrons for reduction of 1 mole of dichromate. How many moles of electrons we need to pass? 6 moles of electron for 1 mole of dichromate. For the 1 mole of dichromate ion to reduce, we need to add 6 moles of electron. It's nothing but 6 Faraday. ದೆನ್ ಇಲ್ಲಿ ನಮಗೆ ಕ್ವಶನ್ ಏನಪ್ಪ ಅಂತಂದರೆ 1 mole ಕೊಟ್ಟಿಲ್ಲ, ನಮಗೆ ಇಲ್ಲಿ 0.1 mole ಕೊಟ್ಟಿದ್ದಾರೆ. ದೆನ್ 0.1 mole ಆಫ್ ಡೈಕ್ರೋಮೇಟ್ ಅಯಾನ್ ರಿಕ್ವೈರ್ಡ್ ಹೌ ಮಚ್ 0.6 Faraday. 1 mole ಆಫ್ ಡೈಕ್ರೋಮೇಟ್ ಅಯಾನ್ ಟು ರೆಡ್ಯೂಸ್ ಇಟ್ ಈಸ್ ರಿಕ್ವೈರ್ಡ್ 6 Faraday. 6 moles of electrons are involved. So 0.1 mole of dichromate ion required 0.6 moles of electron or 0.6 Faraday. So option C is correct. Okay, move on to the question number 15. What products are obtained during the electrolysis of a concentrated aqueous solution of ಸೋಡಿಯಂ ಕ್ಲೋರೈಡ್? ನಿಮಗೆ ಇದು ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಕಾನ್ಸೆಪ್ಟಲ್ಲಿ ಬರುತ್ತೆ. ಅಂತಂದರೆ ನಾವು ಒಂದು ಡಿಫ್ರೆಂಟ್ ಸ್ಟೇಟಲ್ಲಿ ನಾವು ಎಲೆಕ್ಟ್ರಾಲಿಸಿಸ್ ಮಾಡಿದ್ರೆ ನಮಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬರುತ್ತೆ. ಅದನ್ನೇ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮಾಲ್ಟನ್ ಸೋಡಿಯಂ ಕ್ಲೋರೈಡನ್ನು ಎಲೆಕ್ಟ್ರಾಲಿಸಿಸ್ ಮಾಡಿದ್ರೆ ನಮಗೆ ಕ್ಯಾಥೋಡ್ ಮತ್ತು ಆ್ಯನೋಡಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬರುತ್ತೆ. ಅದೇ ಥರ ಏಕ್ವೆಸ್ ಸೋಡಿಯಂ ಕ್ಲೋರೈಡನ್ನು ತೊಗೊಂಡು ನಾವು ಎಲೆಕ್ಟ್ರಾಲಿಸಿಸ್ ಮಾಡಿದ್ರೆ ನಮಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಡಿಫ್ರೆಂಟ್ ಕಂಡೀಷನ್ಸಲ್ಲಿ ನಮಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬರುತ್ತೆ. ಅದನ್ನು ನಾವು ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಕರಿತೀವಿ. ಸೊ ಈಗ ನಾವು ಏಕ್ವೆಸ್ ಸೋಡಿಯಂ ಕ್ಲೋರೈಡನ್ನು ಎಲೆಕ್ಟ್ರಾಲಿಸಿಸ್ ಮಾಡಿದ್ರೆ ನಮಗೆ ಏನು ರಿಯಾಕ್ಷನ್ ಬರುತ್ತೆ ಅಂತ ಚೆಕ್ ಮಾಡೋಣ. ಐ ವಿಲ್ ರೈಟ್ ದ ಓವರ್ ಆಲ್ ರಿಯಾಕ್ಷನ್. ಸೊ ಸೋಡಿಯಂ ಕ್ಲೋರೈಡ್ ಏಕ್ವೆಸ್ ವಿತ್ ವಾಟರ್ ವಿಚ್ ಆನ್ ಎಲೆಕ್ಟ್ರಾಲಿಸಿಸ್ ವಿಚ್ ಗಿವ್ಸ್ sodium hydroxide is a side product plus we will get it hydrogen gas and we will get it chlorine gas also. So here hydrogen gas will be obtained at cathode and chlorine gas is obtained at anode. So ನಮಗಿಲ್ಲಿ ಕ್ಯಾಥೋಡಲ್ಲಿ ನಮಗೆ ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ ಮತ್ತು ಆ್ಯನೋಡಲ್ಲಿ ನಮಗೆ ಕ್ಲೋರಿನ್ ಗ್ಯಾಸ್ ಸಿಗುತ್ತೆ. and sodium hydroxide is a side product in this reaction. So ನಾವು aqueous sodium chloride ಅನ್ನು ಎಲೆಕ್ಟ್ರಾಲಿಸಿಸ್ ಮಾಡಿದ್ರೆ ನಮಗೆ ಹೈಡ್ರೋಜನ್ ಗ್ಯಾಸ್ ವಿಲ್ ಬಿ ಲಿಬರೇಟೆಡ್ ಅಟ್ ಕ್ಯಾಥೋಡ್ ಅಂಡ್ ಕ್ಲೋರಿನ್ ಗ್ಯಾಸ್ ಇಸ್ ಲಿಬರೇಟೆಡ್ ಅಟ್ ಆ್ಯನೋಡ್. ಸೊ ಈಗ ಆಪ್ಷನ್ಸ್ಗೆ ಬರೋಣ. ಕ್ಲೋರಿನ್, ಆಫ್ ಕೋರ್ಸ್ ಕ್ಲೋರಿನ್ is also a product which is liberated at anode. Sodium hydroxide is also a product but it is a side product, and hydrogen gas which is liberated at cathode. So all these are the products of electrolysis of aqueous sodium chloride. Hence option D is correct. All of these are the products. Next we will move on to the question number 16. In the electrolysis of aqueous sodium chloride solution, which of the half cell reaction will occur at the anode? ಈಗ ಪ್ರೀವಿಯಸ್ ರಿಯಾಕ್ಷನ್ ಅನ್ನೇ ಅದು ಓವರ್ ಆಲ್ ರಿಯಾಕ್ಷನ್ ಅನ್ನು ಬರದೆ ಈಗ ನಾವು ಆ್ಯನೋಡಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ ಅಂತ ನಾವು ಎಕ್ಸ್ಪ್ಲೈನ್ ಮಾಡಬೇಕು.
ಈಗ ಆ್ಯನೋಡ್ ಅಂತ ಚೆಕ್ ಮಾಡಿದಾಗ ನಮಗೆ ಆ್ಯಕ್ಚುಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಕ್ಲೋರಿನ್ ಗ್ಯಾಸ್ ವಿಚ್ ಇಸ್ ಲಿಬರೇಟೆಡ್ ಅಟ್ ಆ್ಯನೋಡ್ ಅಂತ. ಸೊ ಕ್ಲೋರಿನ್ ಗ್ಯಾಸ್ ಇಸ್ ಲಿಬರೇಟೆಡ್ ಟು ಆ್ಯನೋಡ್ ಅಂತಂದರೆ ಯಾವುದಿದೆ? ಆಪ್ಷನ್ ಡಿ ಇಸ್ ಕರೆಕ್ಟ್. ಆಪ್ಷನ್ ಡಿ ಇಸ್ ಕರೆಕ್ಟ್. Okay, next we'll move on to the question number 17. The quantity of charge required to obtain 1 mole of aluminum from the aluminum oxide is. ಆಗಲೇ ನಾನು ಪ್ರೀವಿಯಸ್ ಕ್ವಶನ್ ಅದೇ ಥರ ಹೇಳಿದ್ದೆ ನಾನು ನಿಮಗೆ, ಕ್ರೋಮಿಯಂ ಡೈಕ್ರೋಮೇಟ್ ಅಯಾಂದು ನಾನು ಇಲ್ಲಿ ನೋಡಿ ಇದು ರಿವರ್ಸ್ ಇದೆ. ನಾನು ಆಗಲೇ ಹೇಳಿದ್ರು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ಅರ್ಥ ಮಾಡ್ಕೋಬೇಕು. ಇಲ್ಲಿ 1 mole ಆಫ್ ಅಲ್ಯೂಮಿನಿಯಂ ಈಸ್ ಒಬ್ಟೈನ್ಡ್ ಫ್ರಮ್ ದ ಅಲ್ಯೂಮಿನಿಯಂ ಆಕ್ಸೈಡ್. ಈಗ ನಾವು ರಿಯಾಕ್ಷನನ್ನು ಬರೆದಾಗ Al2O3 ವಿಚ್ ಗಿವ್ಸ್ ರೈಸ್ ಟು 2 moles of aluminum plus 3/2 moles of oxygen. ನಮಗೆ ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ಅಲ್ಯೂಮಿನಿಯಂ ಮತ್ತು ಆಕ್ಸಿಜನ್. ಓಕೆ, ಈಗ ಏನಪ್ಪ ಅಂತಂದರೆ ನಮಗೆ ಅಲ್ಯೂಮಿನಿಯಂ ಒಬ್ಟೈನ್ ಆಗೋದಕ್ಕೆ ನಮಗೆ 1 mole ಆಫ್ ಅಲ್ಯೂಮಿನಿಯಂ ಒಬ್ಟೈನ್ ಮಾಡೋದಕ್ಕೆ ಎಷ್ಟು ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿ, ಹೌ ಮಚ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸ್ ಮಾಡಬೇಕು ನಾವಿಲ್ಲಿ ಅಂತ ಕ್ವಶನ್ ಇದೆ ಇಲ್ಲಿ. ಈಗ ನಾವು ಕನ್ಸಿಡರ್ ಮಾಡಬೇಕಿರೋದು ಓನ್ಲಿ 1 mole ಫಾರ್ ದ ಅಲ್ಯೂಮಿನಿಯಂ. ಇಲ್ಲಿ ನಾವು 2 ಅಲ್ಯೂಮಿನಿಯಮ್ಸ್ ಇದೆಯಲ್ಲ ಅಂತ 2 ಅಲ್ಯೂಮಿನಿಯಮ್ಸ್ಗೆ ಓವರ್ ಆಲ್ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋಗಿಲ್ಲ. ಯಾಕೆ ಅಂತಂದರೆ ಸಪೋಸ್ ಇದೇ ಕ್ವಶನನ್ನು ಹೌ ಮಚ್ ಚಾರ್ಜ್ ಈಸ್ ರಿಕ್ವೈರ್ಡ್ ಆರ್ ಹೌ ಮಚ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ವಿ ನೀಡ್ ಟು ಪಾಸ್ ಟು ಎಲೆಕ್ಟ್ರೋಲೈಸ್ ದಿ 1 mole ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಕೇಳಿದ್ದಿದ್ರೆ, 1 mole ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಕೇಳಿದ್ದಿದ್ರೆ ಆಗ 2 ಅಲ್ಯೂಮಿನಿಯಂಗೆ ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಯಾಕೆ ಅಂತಂದರೆ 1 mole ಆಫ್ Al2O3 ಕನ್ಸಿಸ್ಟ್ ಆಫ್ 2 ಅಲ್ಯೂಮಿನಿಯಮ್ಸ್. ಸೊ ಅದಕ್ಕೆ 2 ಅಲ್ಯೂಮಿನಿಯಮ್ದು ಓವರ್ ಆಲ್ ಆಕ್ಸಿಡೇಷನ್ ಸ್ಟೇಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಕ್ವಶನ್ ಏನಪ್ಪ ಅಂತಂದರೆ 1 mole ಆಫ್ ಅಲ್ಯೂಮಿನಿಯಂ ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಎಷ್ಟು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಸೊ ಯೂಶ್ವಲಿ ನಾವು ಒಂದು ಅಲ್ಯೂಮಿನಿಯಮನ್ನು ಪ್ರೊಡಕ್ಷನ್ ಮಾಡೋಕ್ಕೆ, ಸೊ ಟು ಗೆಟ್ ದಿ 1 mole ಆಫ್ ಅಲ್ಯೂಮಿನಿಯಂ, ಸೊ ನೀವು ರಿಯಾಕ್ಷನ್ ಬರೆದಾಗ Al3+ ಗೆಟ್ಸ್ ಕನ್ವರ್ಟೆಡ್ ಇಂಟು ಅಲ್ಯೂಮಿನಿಯಂ. ಸೊ ಅಂತಂದರೆ ಒಂದು ಅಲ್ಯೂಮಿನಿಯಂ ಚಾರ್ಜಿಂದ Al ಅನ್ನು ಡೆಪಾಸಿಟ್ ಮಾಡಬೇಕು ಅಂತಂದರೆ, ಸೊ ವಿ ನೀಡ್ ಟು ಪಾಸ್ ಎಷ್ಟು ಎಲೆಕ್ಟ್ರಾನ್ಸ್ ಆ್ಯಡ್ ಮಾಡಬೇಕು ನಾವಿಲ್ಲಿ? 3 moles ಆಫ್ ಎಲೆಕ್ಟ್ರಾನ್ಸ್. ವಿ ನೀಡ್ ಟು ಆ್ಯಡ್ 3 moles ಆಫ್ ಎಲೆಕ್ಟ್ರಾನ್ಸ್ ಮೀನ್ಸ್ ವಿ ನೀಡ್ ಟು ಪಾಸ್ 3 farade ಆಫ್ ಎಲೆಕ್ಟ್ರಿಸಿಟಿ. 1 mole ಆಫ್ ಎಲೆಕ್ಟ್ರಾನ್ಸ್ ನಥಿಂಗ್ ಬಟ್ ಇಟ್ಸ್ 1 farade. The charge present on the 1 mole of electron is nothing but 1 farade. So we are adding 3 moles of electrons means we need to pass 3 farade of electricity. So option C is correct. Next question, question number 18. 1 farade of current was passed through the electrolytic cell placed in the series containing solution of Ag plus nickel 2 plus chromium 3 plus. The amount of silver, nickel and chromium deposited will be. So ಇದು ಆಕ್ಚುಲಿ ಫ್ಯಾರಡೇಸ್ ಸೆಕೆಂಡ್ ಲಾ ಬರುತ್ತೆ. ವೆನ್ ದ ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ವಿಚ್ ಇಸ್ ಪಾಸ್ ಥ್ರೂ ದ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್, ದ ಕ್ವಾಂಟಿಟಿ ಆಫ್ ಆರ್ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ವಿಚ್ ಇಸ್ ಡಿಪಾಸಿಟೆಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಈಕ್ವಲೆಂಟ್ ವೇಟ್. ಸೊ ಈಗ ನಾವು ತೊಗೊಂಡಾಗ ಆಕ್ಚುಲಿ ಈಗ ಒಂದೊಂದೇ ತೊಗೊಳ್ಳೋಣ. ಈಗ ನಾವು ಸಿಲ್ವರ್ ಯೂಶಲಿ 1 mole ಡಿಪಾಸಿಟ್ ಆಗೋದಕ್ಕೆ ಎಷ್ಟು ಬೇಕು ಚಾರ್ಜ್ ಅನ್ನೋದನ್ನು ಫಸ್ಟ್ ಚೆಕ್ ಮಾಡೋಣ. ಈಗ ಸಿಲ್ವರ್ ತೊಗೊಳ್ಳೋಣ. ಸಿಲ್ವರ್ ರಿಯಾಕ್ಷನ್ ಬರೆದಾಗ ನಾವು ಡಿಪಾಸಿಟ್ ಮಾಡೋದಕ್ಕೆ Ag ಪ್ಲಸ್ 1 mole ಆಫ್ ಎಲೆಕ್ಟ್ರಾನ್ ಗಿವ್ಸ್ ರೈಸ್ ಟು Ag ಅಂತಂದರೆ 1 mole ಆಫ್ ಸಿಲ್ವರನ್ನು ನಾವು ಡಿಪಾಸಿಟ್ ಮಾಡೋದಕ್ಕೆ ನಾವು ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಎಷ್ಟು ಪಾಸ್ ಮಾಡಬೇಕು? ನಾವು 1 farade ಎಲೆಕ್ಟ್ರಿಸಿಟಿನ ಪಾಸ್ ಮಾಡಬೇಕು. 1 farade ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರೆ ನಮಗೆ ಎಷ್ಟು ಮೋಲ್ಸ್ ಡಿಪಾಸಿಟ್ ಆಗುತ್ತೆ? ದಟ್ ಈಸ್ 1 mole ಆಫ್ ಸಿಲ್ವರ್ ಡಿಪಾಸಿಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ಗೆ ಬರೋಣ. ನಿಕಲ್ 2+ is a charge. So how many moles of electrons we need to add? We need to add 2 moles of electrons to get converted into 1 mole of nickel. So nickel 2+ ಗೆ 2 moles of electrons ಅನ್ನು ಆ್ಯಡ್ ಮಾಡಿದ್ರೆ we get it nickel. ಸೊ ಅಂತಂದರೆ ನಾವು 1 mole ಆಫ್ ನಿಕ್ಕಲನ್ನು ಡಿಪಾಸಿಟ್ ಮಾಡೋದಕ್ಕೆ ನಮಗೆ ಎಷ್ಟು ಫ್ಯಾರಡೆ ಎಲೆಕ್ಟ್ರಿಸಿಟಿ ಬೇಕು? ನಮಗೆ 2 farade ಆಫ್ ಎಲೆಕ್ಟ್ರಿಸಿಟಿ ಬೇಕು. ನೆಕ್ಸ್ಟ್ ಅದೇ ಥರನೇ ಕ್ರೋಮಿಯಮ್ಗೆ ಬರೋಣ. ಕ್ರೋಮಿಯಮ್ ಚಾರ್ಜ್ ಇಸ್ 3+. ಟು ಗೆಟ್ ಕನ್ವರ್ಟೆಡ್ ಇಂಟು ಕ್ರೋಮಿಯಮ್ 1 mole ಆಫ್ ಕ್ರೋಮಿಯಮನ್ನು ಡಿಪಾಸಿಟ್ ಮಾಡಬೇಕು ಅಂತಂದರೆ ಎಷ್ಟು ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡಬೇಕು? ಸೊ ವಿ ನೀಡ್ ಟು ಆ್ಯಡ್ 3 moles ಆಫ್ ಎಲೆಕ್ಟ್ರಾನ್ಸ್. ಯಾಕಂದರೆ ಚಾರ್ಜ್ 3+ ಇದೆ, ಅದಕ್ಕೆ ನಾವು 3 moles ಆಫ್ ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡಿದ್ರೆ ನಮಗೆ ಕ್ರೋಮಿಯಮ್ ಬರುತ್ತೆ. ಸೊ 1 mole ಆಫ್ ಕ್ರೋಮಿಯಮನ್ನು ಡಿಪಾಸಿಟ್ ಮಾಡೋದಕ್ಕೆ ವಿ ರಿಕ್ವೈರ್ಡ್ 3 farade ಆಫ್ ಎಲೆಕ್ಟ್ರಿಸಿಟಿ. 3 farade ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ ನಮಗೆ 1 mole ಆಫ್ ಕ್ರೋಮಿಯಮ್ ಡಿಪಾಸಿಟ್ ಆಗುತ್ತೆ. ಸೊ 1 mole ಆಫ್ ಸಿಲ್ವರ್ ಡಿಪಾಸಿಟ್ ಮಾಡಬೇಕಂದ್ರೆ 1 farade ಪಾಸ್ ಮಾಡಬೇಕು. 1 mole ಆಫ್ ನಿಕ್ಕಲನ್ನು ಡಿಪಾಸಿಟ್ ಮಾಡಬೇಕಂದ್ರೆ 2 farade ಪಾಸ್ ಮಾಡಬೇಕು. 1 mole ಆಫ್
ಕ್ರೋಮಿಯಮನ್ನು ಡಿಪಾಸಿಟ್ ಮಾಡಬೇಕು ಅಂತಂದರೆ 3 ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಬೇಕು. ಇಲ್ಲಿ ಕ್ವಶನ್ ಏನಪ್ಪ ಅಂತಂದರೆ ನಾವೀಗ 1 ಫ್ಯಾರಡೆ ಎಲ್ಲದರಲ್ಲೂ 1 ಫ್ಯಾರಡೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ 1 ಫ್ಯಾರಡೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ ಎಷ್ಟು ಮೆಟಲ್ ಡಿಪಾಸಿಟ್ ಆಗುತ್ತೆ ಅಂತ ಕ್ವಶನ್ ಇಲ್ಲಿ. ಸೊ ಈಗ ನಮಗೆ ಆಲ್ರೆಡಿ ಕ್ವಶನ್ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಈಗ 1 ಫ್ಯಾರಡೆ ಪಾಸ್ ಮಾಡಿದ್ರೆ ನಮಗೆ ಸಿಲ್ವರ್ 1 ಮೋಲ್ ಡಿಪಾಸಿಟ್ ಆಗುತ್ತೆ. ಸೊ 1 ಫ್ಯಾರಡೆನೇ ಕೊಟ್ಟಿರೋದು. ಸೊ ಹೌ ಮಚ್ ವಿಲ್ ಬಿ ಡಿಪಾಸಿಟೆಡ್? 1 ಮೋಲ್ ಆಫ್ ಸಿಲ್ವರ್ ವಿಲ್ ಬಿ ಡಿಪಾಸಿಟೆಡ್. 1 ಮೋಲ್ ಆಫ್ ಸಿಲ್ವರ್ ಮೀನ್ಸ್ ಹೌ ಮೆನಿ ಗ್ರಾಮ್ಸ್? ಅಟಾಮಿಕ್ ಮಾಸ್ ಅಲ್ಲೇ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ದಟ್ ಈಸ್ 108 grams. ಸೊ 108 grams ಆಫ್ ಸಿಲ್ವರ್ ವಿಲ್ ಬಿ ಡಿಪಾಸಿಟೆಡ್ ವೆನ್ ವಿ ಪಾಸ್ 1 ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಒಂದು ಸೆಕೆಂಡ್ ಒನ್ ಬರೋಣ. ನಿಕಲ್ಗೆ 2 ಫ್ಯಾರಡೆ ಪಾಸ್ ಮಾಡಿದ್ರೆ ನಮಗೆ 1 ಮೋಲ್ ಡಿಪಾಸಿಟ್ ಆಗುವಂಥದ್ದು. 2 ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರೆ 1 ಮೋಲ್ ಆಫ್ ನಿಕಲ್ ಡಿಪಾಸಿಟ್ ಆಗುತ್ತೆ. ಇಲ್ಲಿ ಪಾಸ್ ಮಾಡ್ತಿರೋದೆಷ್ಟು? 1 ಫ್ಯಾರಡೆ. ಕ್ವಶನಲ್ಲಿ ಕೊಟ್ಟಿದ್ದಾರೆ 1 ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿ ಎಲ್ಲ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ಸಲ್ಲಿ ಪಾಸ್ ಮಾಡಿದ್ರೆ ಎಷ್ಟು ಡಿಪಾಸಿಟ್ ಆಗುತ್ತೆ ಅಂತ. ಹಾಗಾದರೆ 1 ಫ್ಯಾರಡೆ ಪಾಸ್ ಮಾಡಿದ್ರೆ ಎಷ್ಟು ನಿಕಲ್ ಡಿಪಾಸಿಟ್ ಆಗುತ್ತೆ? ಹಾಫ್ ಆಫ್ ದ ಮೋಲ್ ವಿಲ್ ಬಿ ಡಿಪಾಸಿಟೆಡ್. ಯಾಕಂದರೆ ನಾವು 1 ಮೋಲ್ ಡಿಪಾಸಿಟ್ ಮಾಡಬೇಕಂದ್ರೆ 2 ಫ್ಯಾರಡೆ ಬೇಕು. ದೆನ್ 1 ಫ್ಯಾರಡೆ ಪಾಸ್ ಮಾಡಿದ್ರೆ ವಿ ಗೆಟ್ ಇಟ್ ಹಾಫ್ ಮೋಲ್ ಆಫ್ ದ ನಿಕಲ್ ವಿಲ್ ಬಿ ಡಿಪಾಸಿಟೆಡ್. ಸೊ ಹಾಫ್ ಮೋಲ್ ಆಫ್ ದ ನಿಕಲ್ ಅಂತಂದರೆ ಸೊ ಹಾಫ್ ಆಫ್ ದಿ 1 ಮೋಲ್ ಆಫ್ ನಿಕಲ್ ಅಟಾಮಿಕ್ ಮಾಸ್ ಈಸ್ ಈಕ್ವಲ್ ಟು 59. ಸೊ ದಟ್ ಈಸ್ ಈಕ್ವಲ್ ಟು 59 divided by 2 is equal to 59 divided by 2 that is equal to 29. So 29 grams of nickel will be deposited. ಈಗ now we will come to the chromium. ಕ್ರೋಮಿಯಮ್ಗೆ ನಾವು 3 ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರೆ ನಮಗೆ 1 ಮೋಲ್ ಆಫ್ ಕ್ರೋಮಿಯಂ ಡಿಪಾಸಿಟ್ ಆಗುತ್ತೆ. ಸೊ ನಾವಿಲ್ಲಿ ಪಾಸ್ ಮಾಡ್ತಿರೋದು ಎಷ್ಟು? 1 ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿ. ಸೊ ವೆನ್ ವಿ ಪಾಸ್ 1 ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿ ದೆನ್ ಹೌ ಮೆನಿ ಮೋಲ್ಸ್ ಆಫ್ chromium will be deposited? 1/3 moles of chromium will be deposited. So 1/3 moles of chromium ಅಂತಂದರೆ 1 divided by 3 into its atomic mass. ಎಷ್ಟಿದೆ ಅಟಾಮಿಕ್ ಮಾಸ್ ಆಫ್ ಕ್ರೋಮಿಯಂ? ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಚೆಕ್ ಮಾಡಿ. ದಟ್ ಈಸ್ 52. ಸೊ ದಟ್ ಈಸ್ ಈಕ್ವಲ್ ಟು 17.3 grams. ಸೊ ವೆನ್ ವಿ ಪಾಸ್ 1 ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿ ಥ್ರೂ ದಿ ಸಿಲ್ವರ್ 108 grams will be deposited. Through the nickel 29 gram will be deposited and chromium 17.3 gram will be deposited. So option A is correct. Next question. Question number 19. When 96,500 coulomb of electricity is passed through a copper sulfate solution, the amount of copper deposited will be. Again ಇಟ್ಸ್ ಫ್ಯಾರಡೇಸ್ ಲಾಸ್. ಈಗ 96,500 ಕುಲಮ್ಸ್ ಅಂತಂದರೆ 1 ಫ್ಯಾರಡೆ ಈಸ್ ಈಕ್ವಲ್ ಟು 96,500 ಕುಲಮ್ಸ್. ಸೊ ಈಗ ನಾವು ಇದನ್ನು 96,500 ಅಥವಾ 1 ಫ್ಯಾರಡೆನ ಪಾಸ್ ಮಾಡಿದ್ರೆ ಕಾಪರ್ ಸಲ್ಫೇಟಲ್ಲಿ ಎಷ್ಟು ಕಾಪರ್ ಡಿಪಾಸಿಟ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಈಗ ನಾವು 1 ಮೋಲ್ ಆಫ್ ಕಾಪರ್ ಡಿಪಾಸಿಟ್ ಆಗೋದಕ್ಕೆ ಅಂದರೆ Cu2 ಪ್ಲಸ್ ಟು ಗೆಟ್ ಕನ್ವರ್ಟೆಡ್ ಇಂಟು ಕಾಪರ್ ಸಲ್ಫೇಟ್ ಕಾಪರ್ ಆಗಿ ಡಿಪಾಸಿಟ್ ಆಗೋದಕ್ಕೆ ನಾವು ಎಷ್ಟು ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸ್ ಪಾಸ್ ಮಾಡಬೇಕು, ಆಮೇಲೆ ಆ್ಯಡ್ ಮಾಡಬೇಕು ನಾವಿಲ್ಲಿ 2 ಮೋಲ್ಸ್ ಆಫ್ ಎಲೆಕ್ಟ್ರಾನ್. ಅಂತಂದರೆ 1 ಮೋಲ್ ಆಫ್ ಕಾಪರ್ ಡಿಪಾಸಿಟ್ ಆಗಬೇಕು ಅಂತಂದರೆ ನಾವು ಎಷ್ಟು ಫ್ಯಾರಡೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಬೇಕು? 2 ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿ. 2 ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸ್ ಮೀನ್ಸ್ 2 ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿ ವಿ ನೀಡ್ ಟು ಪಾಸ್. ಈಗ ಕ್ವಶನಲ್ಲಿ ಕೊಟ್ಟಿರೋದು ಎಷ್ಟು? 1 ಫ್ಯಾರಡೆ ಪಾಸ್ ಮಾಡಿದ್ರೆ ಎಷ್ಟು ಡಿಪಾಸಿಟ್ ಆಗುತ್ತೆ ಅಂತ ಕ್ವಶನ್. 2 ಮೋಲ್ಸ್ ಪಾಸ್ ಮಾಡಿದ್ರೆ 2 ಫ್ಯಾರಡೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ ನಮಗೆ 1 ಮೋಲ್ ಆಫ್ ಕಾಪರ್ ಡಿಪಾಸಿಟ್ ಆಗುತ್ತೆ. ದೆನ್ 1 ಫ್ಯಾರಡೆ ಆಫ್ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ ಎಷ್ಟು ಡಿಪಾಸಿಟ್ ಆಗುತ್ತೆ? ಹಾಗಾದರೆ ಹಾಫ್ ಮೋಲ್ ಆಫ್ ಕಾಪರ್ ವಿಲ್ ಬಿ ಡಿಪಾಸಿಟೆಡ್. ಹಾಫ್ ಮೋಲ್ ಆಫ್ ಕಾಪರ್. ಸೊ ಹಾಫ್ ಮೋಲ್ ಆಫ್ ಕಾಪರ್ ಆಪ್ಷನ್ ಎಲ್ಲಿದೆ? ದಟ್ ಈಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. ಹಾಫ್ ಮೋಲ್ ಆಫ್ ಕಾಪರ್ ವಿಲ್ ಬಿ ಡಿಪಾಸಿಟೆಡ್. ನೆಕ್ಸ್ಟ್ ಕ್ವಶನ್ ನಂಬರ್ 20. ದ ಹಾಫ್ ಸೆಲ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಎ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಟ್ pH 10 will be. ಇಲ್ಲಿ ನಮಗೆ pH ಕೊಟ್ಟಿದ್ದಾರೆ. ನಾವು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಎಲೆಕ್ಟ್ರೋಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಮತ್ತು pHಗೆ ಫಾರ್ಮುಲಾ ಏನಿದೆಯಪ್ಪ ಅಂತಂದರೆ ದಟ್ ಈಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ hydrogen that is equal to standard electrode potential of hydrogen minus 0.059 into pH.
ಇದು ಫಾರ್ಮುಲಾ. ಬಟ್ ವಿ ನೋ ದಟ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ದಟ್ ಈಸ್ ಈಕ್ವಲ್ ಟು 0 ಅಲ್ವಾ. ಸೊ ಹಾಗಾದರೆ ನಮಗೆ ಈಕ್ವೇಷನ್ ಏನಾಗುತ್ತೆ ಅಂತಂದರೆ ಇ ಇಸ್ ಈಕ್ವಲ್ ಟು ಮೈನಸ್ 0.059 ಇಂಟು ಪಿ ಹೆಚ್. ಸೊ ನಾವು ಈಗ ಪಿ ಹೆಚ್ ವ್ಯಾಲ್ಯೂ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ದೆನ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಎಲೆಕ್ಟ್ರೋಡ್ ದಟ್ ಈಸ್ ಈಕ್ವಲ್ ಟು ಮೈನಸ್ 0.059 ಇಂಟು ಪಿ ಹೆಚ್ ಎಷ್ಟಿದೆ 10 ಇದೆ. ದೆನ್ ಸಿಂಪ್ಲಿಫೈ ಮಾಡಿದ್ರೆ then the electrode potential of hydrogen is equal to minus 0.59 volt. So option B is correct. Okay, we'll move on to the question number 21. The EMF of a galvanic cell constituted with the electrodes, the zinc electrode standard reduction potential is given and iron reduction potential is given, that is minus 0.76 and minus 0.41 volt respectively. Then ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ EMF of the galvanic cell. So that is a standard cell potential ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. know that standard cell potential formula, standard cell potential is equal to standard electrode potential reduction potential of cathode minus standard reduction potential of anode. ಬಟ್ ಇಲ್ಲಿ ನಮಗೆ ಓವರ್ ಆಲ್ ರಿಯಾಕ್ಷನ್ ಕೊಟ್ಟಿಲ್ಲ, ನಮಗೆ ಯಾವುದು ಕ್ಯಾಥೋಡ್ ಆಗಿರುತ್ತೆ ಯಾವುದು ಆ್ಯನೋಡ್ ಆಗಿರುತ್ತೆ ಅಂತ ಕೊಟ್ಟಿಲ್ಲ ನಮಗಿಲ್ಲಿ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಒಂದು ಸೆಲ್ ಸ್ಪಾಂಟೇನಿಯಸ್ ಆಗಿರಬೇಕು ಅಂತಂದರೆ, ಯಾವುದೇ ಒಂದು ರಿಯಾಕ್ಷನ್ ಸ್ಪಾಂಟೇನಿಯಸ್ ಆಗಿರಬೇಕು ಅಂತಂದರೆ whose cell potential should be positive. So EMF of the cell should be positive. ಸೊ ಪಾಸಿಟಿವ್ ಆಗಬೇಕು ಅಂತಂದರೆ ನಾವು ಯಾವ ಕಾಂಬಿನೇಷನ್ ತೊಗೋಬೇಕು, ಜಿಂಕ್ ಮೈನಸ್ ಐರನ್ ಮಾಡಬೇಕಾ ಅಥವಾ ಐರನ್ ಮೈನಸ್ ಜಿಂಕ್ ಮಾಡಬೇಕಾ ಚೆಕ್ ಮಾಡಿಕೊಡಿ. ಸೊ ಈಗ ನಾನು ಸಪೋಸ್ ಜಿಂಕ್ ಮೈನಸ್ ಐರನ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಸೊ ಏನಾಗುತ್ತೆ ಚೆಕ್ ಮಾಡಿ, ಸ್ಟ್ಯಾಂಡರ್ಡ್ EMF ಆಫ್ ದ ಸೆಲ್ ಏನಾಗುತ್ತೆ ಅಂತ ಚೆಕ್ ಮಾಡಿ. ಮೈನಸ್ 0.76 ಮೈನಸ್ ಆಫ್ 0.41. ಸೊ ನಾ ಈ ಕಾಂಬಿನೇಷನಲ್ಲಿ ತೊಗೊಂಡ್ರೆ ನನಗೇನು ಆನ್ಸರ್ ಬರ್ತಾ ಇದೆ ಅಂದರೆ ಮೈನಸ್ 0.76 ಪ್ಲಸ್ 0.41. ಸೊ ನನಗೆ ಆನ್ಸರ್ ಯಾವುದ್ರಲ್ಲಿ ಬರ್ತಾ ಇದೆ, ಮೈನಸ್ 0.335 ವೋಲ್ಟ್ ಬರ್ತಾ ಇದೆ, ಮೈನಸ್ 0.35 ವೋಲ್ಟ್. ಸೊ ದ ಸೆಲ್ ಪೊಟೆನ್ಷಿಯಲ್ EMF ಆಫ್ ದ ಸೆಲ್ ಇಸ್ ವಾಟ್, ನೆಗೆಟಿವ್. ಸೊ ನೆಗೆಟಿವ್ ಬಂದಿದೆ ಅಂತಂದರೆ ದಟ್ ಈಸ್ ಅ ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್. ಸೊ ಅದು ರಿಯಾಕ್ಷನೇ ಆಗೋದಿಲ್ಲ. ಸೊ ಅದಕ್ಕೆ ನಾವು ಇದನ್ನು ಕನ್ಸಿಡರ್ ಮಾಡೋ ಹಾಗಿಲ್ಲ. ಓನ್ಲಿ ಸೆಲ್ ರನ್ ಆಗಬೇಕು ಅಂತಂದರೆ ಸ್ಪಾಂಟೇನಿಯಸ್ ಆಗಿ ಇರಬೇಕು ಅಂತಂದರೆ, ಸೊ ದಟ್ ಸೆಲ್ ಪೊಟೆನ್ಷಿಯಲ್ ಶುಡ್ ಬಿ EMF ಆಫ್ ದ ಸೆಲ್ ಶುಡ್ ಬಿ ಪಾಸಿಟಿವ್. ಸೊ ದಿಸ್ ಕಾಂಬಿನೇಷನ್ ಇಸ್ ರಾಂಗ್. ಇನ್ಯಾವ ಕಾಂಬಿನೇಷನ್ ಆದರೆ ರಿವರ್ಸ್ ತೊಗೋಬೇಕು. ಏನು ರಿವರ್ಸ್ ಕಾಂಬಿನೇಷನ್, ದಟ್ ಈಸ್ ಮೈನಸ್ 0.41 ಮೈನಸ್ ಆಫ್ ಮೈನಸ್ 0.76 that is equal to minus 0.4 minus into minus is plus 0.76 that is equal to 0.35 ವೋಲ್ಟ್. ಈಗ ನಮಗೆ ಪಾಸಿಟಿವ್ ಬಂತಲ್ವ ಸೆಲ್ ಪೊಟೆನ್ಷಿಯಲ್ EMF ಆಫ್ ದ ಸೆಲ್ಲು. ಸೊ ಹಾಗಾಗಿರೋದ್ರಿಂದ ನಮಗೆ, ಸೊ ದಿಸ್ ಈಸ್ ಅ ಸ್ಪಾಂಟೇನಿಯಸ್ ಪ್ರೋಸೆಸ್. ಯಾವತ್ತೇ ಆಗೋಗಲಿ ಒಂದು ರಿಯಾಕ್ಷನ್ ಆಗಬೇಕು ಅಂತಂದರೆ ಸೆಲ್ ಪೊಟೆನ್ಷಿಯಲ್ EMF ಆಫ್ ದ ಸೆಲ್ ಏನಾಗಿರಬೇಕು, ಪಾಸಿಟಿವ್ ವ್ಯಾಲ್ಯೂ ಇರಬೇಕು. ಸೊ ಹೆನ್ಸ್ ಆಪ್ಷನ್ ಸಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 22. Copper solid plus 2 Ag plus aqueous gives rise to copper 2 plus 2 Ag. If standard cell potential is equal to 0.46 volt, then log Kc is equal to, ಆಲ್ರೆಡಿ ನಾವು ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ಗೆ ಮತ್ತು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ಗೆ ರಿಲೇಷನ್ಶಿಪ್ಪನ್ನು ಫಾರ್ಮುಲಾನ ಆಲ್ರೆಡಿ ಬರೆದಿದ್ದೀವಿ. ಸೊ ಒನ್ಸ್ ಅಗೇನ್ ವಿ ವಿಲ್ ರೈಟ್ ದ ಸೇಮ್ ಈಕ್ವೇಷನ್. ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು 0.059 ಡಿವೈಡೆಡ್ ಬೈ ಎನ್ ಲಾಗ್ ಕೆ ಸಿ. ನಾನು ಆಲ್ರೆಡಿ ಪ್ರೀವಿಯಸ್ ಬರೀಬೇಕಾದ್ರೆ ಆ್ಯಕ್ಚುಲಿ ಏನು ಬರೆದಿದೆ ಅಂತಂದರೆ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು 2.303 ಆರ್ ಟಿ ಡಿವೈಡೆಡ್ ಬೈ ಎನ್ ಎಫ್ ಲಾಗ್ ಕೆ ಸಿ ಅಂತ ಬರೆದಿದ್ದೆ. ಆ್ಯಕ್ಚುಲಿ ಆರ್ ಈಸ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ವ್ಯಾಲ್ಯೂ ಇಸ್ 8.314 and temperature is a room temperature. It is equal to 25 degrees Celsius means 298 Kelvin and Faraday's constant is 96,500. ಆ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಅಂದರೆ 0.059 ಬರುತ್ತೆ. ಸೊ ಅದನ್ನು ನಾನು ಡೈರೆಕ್ಟಾಗಿ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ದ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು 0.059 ಡಿವೈಡೆಡ್ ಬೈ ಎನ್ ಲಾಗ್ ಕೆ ಸಿ. ಸೊ ಇಲ್ಲಿ ನಮಗೆ ಯಾವ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು 0.46 is equal to 0.059 divided by n.
ಸೊ n ವ್ಯಾಲ್ಯೂ ಫಾರ್ ದಿಸ್ ಈಕ್ವೇಷನ್ ಚೆಕ್ ಮಾಡಿದಾಗ ನೀವು ಕಾಪರ್ ಗೆಟ್ಸ್ ಕನ್ವರ್ಟ್ ಇಂಟು ಕಾಪರ್ 2 ಪ್ಲಸ್ ಬೈ ಅಡಿಷನ್ ಆಫ್ ಬೈ ದ ರಿಮೂವಲ್ ಆಫ್ 2 ಎಲೆಕ್ಟ್ರಾನ್. ಸಿಲ್ವರ್ ಆಲ್ಸೋ ದಟ್ ಈಸ್ ಆ್ಯಡೆಡ್ 2 ಎಲೆಕ್ಟ್ರಾನ್ಸ್. 1 ಮೋಲ್ ಆಫ್ ಸಿಲ್ವರ್ಗೆ 1 ಮೋಲ್ ಆಫ್ ಎಲೆಕ್ಟ್ರಾನ್ ಆ್ಯಡ್ ಮಾಡ್ತೀವಿ, ದೆನ್ 2 moles ಆಫ್ ಸಿಲ್ವರ್ಗೆ 2 moles. ಸೊ ಐದರ್ ಆಕ್ಸಿಡೇಷನ್ ಆರ್ ರಿಡಕ್ಷನ್ ನೀವು ಯಾವ್ದಾದ್ರು ತೊಗೊಳ್ಳಿ, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ವಿಲ್ ಬಿ ಸೇಮ್. ಸೊ ಹೌ ಮೆನಿ moles ಆಫ್ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್ ಹಿಯರ್? ಇಟ್ ಇಸ್ ಅ 2 moles ಆಫ್ ಎಲೆಕ್ಟ್ರಾನ್ಸ್. ಸೊ 2 log Kc. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇ ವ್ಯಾಲ್ಯೂ ಆಫ್ log Kc. ಸೊ ದೆನ್ log Kc is equal to 2 into 0.46 divided by 0.059. ಸೊ log Kc is equal to, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ನಮಗೆ 15.59 ಬರುತ್ತೆ, ಅಪ್ರಾಕ್ಸಿಮೇಟ್ಲಿ 15.59 ಬರುತ್ತೆ. ಸೊ log Kc is equal to 15.59. ಸೊ ಅದು ಕ್ಲೋಸರ್ ವ್ಯಾಲ್ಯೂ ನಮ್ಗೆ ಯಾವುದಿದೆ? ಆಪ್ಷನ್ ಬಿ ಇದೆ, ದಟ್ ಈಸ್ 15.6. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 23. The standard reduction potentials of elements A, B, C and D are 0.799 volt, 0.69 volt, 0.34 volt and minus 2.37 volt respectively. Which of the element displaces other 3 elements from their salt solution? ಸೊ ನಾವಿಲ್ಲಿ ಫಸ್ಟು ರಿಯಾಕ್ಟಿವಿಟಿ ಆರ್ಡರನ್ನು ಚೆಕ್ ಮಾಡಬೇಕು. A, B, C, D are the 4 elements they have given. A, B, C and D, whose electrode potential is 0.799 and B is 0.69 and C is 0.34 and D is minus to 2.37 volt. So this is the standard reduction potentials of these 4 elements. ಈಗ ನಮ್ಮ ಕ್ವಶನ್ ಏನಪ್ಪ ಅಂತಂದರೆ, ವಿಚ್ ಒನ್ ಡಿಸ್ಪ್ಲೇಸಸ್ ಆಲ್ ಅದರ್ 3 ಎಲಿಮೆಂಟ್ಸ್ ಫ್ರಮ್ ದ ಸಾಲ್ಟ್ ಸೊಲ್ಯೂಷನ್. ಒಂದು ಎಲಿಮೆಂಟು ಇ ಈಸ್ ಅ ಎಲಿಮೆಂಟ್ ಆ್ಯಂಡ್ ಯಾವುದೇ ಒಂದು ಸಲ್ಯೂಷನಲ್ಲಿ, ಸಾಲ್ಟ್ ಸಲ್ಯೂಷನಲ್ಲಿ ಇಫ್ ಐ ಟೇಕ್ ಇಟ್ಸ್ ಎ MX ಅಂತ ತೊಗೊಂಡಾಗ, ಸೊ ಈ ಎಲಿಮೆಂಟು ಸಾಲ್ಟ್ ಸಲ್ಯೂಷನಲ್ಲಿ ಮೆಟಲ್ಸನ್ನು ಡಿಸ್ಪ್ಲೇಸ್ ಮಾಡಬೇಕು ಅಂತಂದರೆ, ಅಥವಾ ಎನಿ ಎಲಿಮೆಂಟನ್ನು ಡಿಸ್ಪ್ಲೇಸ್ ಮಾಡಬೇಕು ಅಂತಂದರೆ ಆ ಎಲಿಮೆಂಟ್ದು ರಿಯಾಕ್ಟಿವಿಟಿ ಹೈಯೆಸ್ಟ್ ಇರಬೇಕು. ದಟ್ ಶುಡ್ ಬಿ ಮೋರ್ ರಿಯಾಕ್ಟಿವ್, ಆರ್ ದಟ್ ಶುಡ್ ಹ್ಯಾವ್ ದ ಲೆಸ್ ರಿಡಕ್ಷನ್ ಪೊಟೆನ್ಷಿಯಲ್. ದಟ್ ಶುಡ್ ಹ್ಯಾವ್ ದ ಲೆಸ್ ರಿಡಕ್ಷನ್ ಪೊಟೆನ್ಷಿಯಲ್. ಲೆಸ್ ರಿಡಕ್ಷನ್ ಪೊಟೆನ್ಷಿಯಲ್ ಇದ್ದರೆ ಏನಾಗುತ್ತೆ? ಯೂಶಲಿ ಇಟ್ ಅಂಡರ್ಗೋ ಆಕ್ಸಿಡೇಷನ್. ದ ಒನ್ ವಿಚ್ ಇಸ್ ಹ್ಯಾವಿಂಗ್ ಮೋರ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂಡರ್ಗೋ ರಿಡಕ್ಷನ್. ದ ಒನ್ ವಿಚ್ ಇಸ್ ಹ್ಯಾವಿಂಗ್ ಲೆಸ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂಡರ್ಗೋ ಆಕ್ಸಿಡೇಷನ್. ಸೊ ಯೂಶಲಿ ವಿ ನೋ ದಟ್ ಮೆಟಲ್ಸ್ ಅಂಡರ್ಗೋ ಆಕ್ಸಿಡೇಷನ್ ಮೀನ್ಸ್ ಇಟ್ಸ್ ಅ ರಿಯಾಕ್ಟಿವಿಟಿ. ಮೆಟಲ್ ರಿಯಾಕ್ಟಿವಿಟಿನೇ ಡಿಸೈಡ್ ಮಾಡೋದೇ ಆಕ್ಸಿಡೇಷನ್ ಮೇಲೆ. ಸೊ ದ ಒನ್ ವಿಚ್ ಅಂಡರ್ಗೋ ಆಕ್ಸಿಡೇಷನ್ ಫಾಸ್ಟರ್ ವಿಚ್ ಇಸ್ ಅ ಮೋರ್ ರಿಯಾಕ್ಟಿವ್ ಮೆಟಲ್ ಎಲಿಮೆಂಟ್, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಆಲ್ಸೋ. ಸೊ ಹಾಗಾಗಿರೋದ್ರಿಂದ ನಾವೇನು ಮಾಡ್ತೀವಿ ಅಂತಂದರೆ, ಈಗ ಎಲಿಮೆಂಟ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಅಂತಂದರೆ ಏನು? ದಟ್ ಶುಡ್ ಹ್ಯಾವ್ ದ ಲೋಯೆಸ್ಟ್ ರಿಡಕ್ಷನ್ ಪೊಟೆನ್ಷಿಯಲ್, ಲೆಸ್ ರಿಡಕ್ಷನ್ ಪೊಟೆನ್ಷಿಯಲ್. ಈಗ ನಾವು ಚೆಕ್ ಮಾಡೋಣ. ಸೊ ಈಗ ರಿಯಾಕ್ಟಿವಿಟಿ ಆರ್ಡರನ್ನು ಬರೆಯೋಣ ಫಸ್ಟು. ವಿಚ್ ಇಸ್ ಅ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಇನ್ ದ ಗಿವನ್ 4? ದಟ್ ಈಸ್ ಡಿ. ಯಾಕೆಂತಂದರೆ ಡಿ ಚೆಕ್ ಮಾಡಿದಾಗ ನಮ್ಮದು ಲೋಯೆಸ್ಟ್ ರಿಡಕ್ಷನ್ ಪೊಟೆನ್ಷಿಯಲ್ ಇರೋದ್ರಿಂದ, ಸೊ ದಟ್ ಈಸ್ ಅ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ದ್ಯಾನ್ ಸಿ. ಅದಕ್ಕಿಂತ ಕಡಿಮೆ ಇರುವಂಥದ್ದು ಸಿ ಇದೆ. ಸೊ ಅದಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿ ಇರುವಂಥದ್ದು ದಟ್ ಈಸ್ ಬಿ. ಸೊ ಅದಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿ ಇರುವಂಥದ್ದು ದಟ್ ಈಸ್ ಎ. ಸೊ ಡಿ ಈಸ್ ಹ್ಯಾವಿಂಗ್ ದ ಲೋಯೆಸ್ಟ್ ರಿಡಕ್ಷನ್ ಪೊಟೆನ್ಷಿಯಲ್ ಅಮಾಂಗ್ ದೀಸ್ 4 ದ್ಯಾನ್ ಸಿ, ದ್ಯಾನ್ ಬಿ, ದ್ಯಾನ್ ಎ. ಸೊ ಈಗ ಅಬ್ಸರ್ವ್ ಮಾಡಿದಾಗ ದಿಸ್ ಈಸ್ ಅ ರಿಯಾಕ್ಟಿವಿಟಿ ಆರ್ಡರ್ ಆಫ್ ದ ಎಲಿಮೆಂಟ್ಸ್. ಅಂದರೆ ಇದ್ರ ಮೀನಿಂಗ್ ಏನಪ್ಪ ಅಂತಂದರೆ, ಡಿ ಈಸ್ ಅ ಮೋರ್ ರಿಯಾಕ್ಟಿವ್ ದ್ಯಾನ್ ಸಿ ಆ್ಯಂಡ್ ಬಿ ದ್ಯಾನ್ ಎ ಅಂತಂದರೆ ಮೀನಿಂಗ್ ಏನಪ್ಪ ಅಂದರೆ, ಡಿ ಕ್ಯಾನ್ ಡಿಸ್ಪ್ಲೇಸ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಕ್ಯಾನ್ ಡಿಸ್ಪ್ಲೇಸ್ ದ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಅಂದರೆ ಮೋರ್ ರಿಯಾಕ್ಟಿವ್ ಯಾವುದಿದೆ ಇದರಲ್ಲಿ? ಡಿ. ಸೊ ಡಿ ಕ್ಯಾನ್ ಡಿಸ್ಪ್ಲೇಸ್ ಸಿ, ಡಿ ಕ್ಯಾನ್ ಡಿಸ್ಪ್ಲೇಸ್ ಬಿ, ಡಿ ಕ್ಯಾನ್ ಡಿಸ್ಪ್ಲೇಸ್ ಎ. ಸೊ ಡಿ ಕ್ಯಾನ್ ಡಿಸ್ಪ್ಲೇಸ್ ಆಲ್ ದ ಎಲಿಮೆಂಟ್ಸ್ ಇನ್ ದೇರ್ ಸಾಲ್ಟ್ ಸೊಲ್ಯೂಷನ್. ಈಗ ಸಿಗೆ ಬರೋಣ. ಸಿ ಈಸ್ ಅ ಲೆಸ್ ರಿಯಾಕ್ಟಿವ್, ಸಿ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಬಿ ಆ್ಯಂಡ್ ಎ. ಸಿ ಈಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಡಿ. ಯಾಕಂದರೆ ಸಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ರಿಡಕ್ಷನ್ ಪೊಟೆನ್ಷಿಯಲ್ ಡಿಗಿಂತೂ ಜಾಸ್ತಿ ಇದೆ, ಎ ಆ್ಯಂಡ್ ಬಿಗಿಂತೂ ಕಡಿಮೆ ಇದೆ. ಸೊ ಸಿ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಎ ಆ್ಯಂಡ್ ಬಿ, ಲೆಸ್ ರಿಯಾಕ್ಟಿವ್ ದ್ಯಾನ್ ಡಿ. ಸೊ ಸಿ ಕ್ಯಾನ್ ಡಿಸ್ಪ್ಲೇಸ್ ಬಿ, ಸಿ ಕ್ಯಾನ್ ಡಿಸ್ಪ್ಲೇಸ್ ಎ. ನೌ ಈಗ ಬಿಗೆ ಬರೋಣ. ಸೊ ಬಿ ಈಸ್ ಹ್ಯಾವಿಂಗ್ ಲೆಸ್ ರಿಡಕ್ಷನ್ ಪೊಟೆನ್ಷಿಯಲ್ ದ್ಯಾನ್ ಎ ಬಟ್ ಮೋರ್ ರಿಡಕ್ಷನ್ ಪೊಟೆನ್ಷಿಯಲ್ ದ್ಯಾನ್ ಸಿ ಆ್ಯಂಡ್ ಡಿ. ಸೊ ಹಾಗಾಗಿರೋದ್ರಿಂದ ಬಿ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಎ ಆ್ಯಂಡ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಸಿ ಆ್ಯಂಡ್ ಡಿ. ಹಾಗಾಗಿರೋದ್ರಿಂದ ಓನ್ಲಿ ಬಿ ಕ್ಯಾನ್ ಡಿಸ್ಪ್ಲೇಸ್ ಓನ್ಲಿ ಎ. ಬಿ ಕ್ಯಾನ್ ಡಿಸ್ಪ್ಲೇಸ್ ಓನ್ಲಿ ಎ. ಸೊ ಈಗ ಫೈನಲ್ಗೆ ಬರೋಣ. ಎ
A is having the highest reduction potential in the given among those 4, hence A is the less reactive. So A cannot displace any of the element in the salt solution. ಹಾಗಾಗಿರೋದ್ರಿಂದ so which one can displace other 3 elements from their salt solution? That is D. So that is option D is correct. Okay, we'll move to the question number 24. The standard reduction potentials of the half cell reactions are given below. That is fluorine, chlorine, bromine, iodine, whose reduction potentials are 2.85, 1.36, 1.06, 0.53 volt respectively. The strongest oxidizing and reducing agent respectively. ಸೊ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯೂಶಲಿ 4 ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸನ್ನು ಕೊಟ್ಟಿದ್ದಾರೆ. ನಮ್ಗೆ ಅದರಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು, ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಯಾವ ಥರ ಐಡೆಂಟಿಫೈ ಮಾಡೋದು? ಸೊ ನಾನು ಆಲ್ರೆಡಿ ಒಂದು ಕಾನ್ಸೆಪ್ಟನ್ನು ನಿಮಗೆ ಹೇಳಿದೆ. ಅಂದರೆ ದ ಒನ್ ವಿಚ್ ಈಸ್ ಹ್ಯಾವಿಂಗ್ ಹೈ ರಿಡಕ್ಷನ್ ಪೊಟೆನ್ಷಿಯಲ್. ಹೈ ರಿಡಕ್ಷನ್ ಪೊಟೆನ್ಷಿಯಲ್ ಅಂದರೆ ಮೀನಿಂಗ್ ಏನು? ಆ ವರ್ಡಲ್ಲೇ ಇದೆ ನಮಗೆ ಆ್ಯಕ್ಚುಲಿ. ಹೈ ರಿಡಕ್ಷನ್ ಪೊಟೆನ್ಷಿಯಲ್ ಅಂತಂದರೆ ದ ಎಲಿಮೆಂಟ್ ಹ್ಯಾಸ್ ಮೋರ್ ಪೊಟೆನ್ಷಿಯಲ್ ಟು ಅಂಡರ್ಗೋ ರಿಡಕ್ಷನ್ ಅಂತ ಮೀನಿಂಗ್. ಹೈ ರಿಡಕ್ಷನ್ ಪೊಟೆನ್ಷಿಯಲ್ ಅಂದರೆ ದ ಎಲಿಮೆಂಟ್ ಹ್ಯಾಸ್ ಮೋರ್ ಪೊಟೆನ್ಷಿಯಲ್ ಟು ಅಂಡರ್ಗೋ ರಿಡಕ್ಷನ್. ಸೊ ದ ಒನ್ ವಿಚ್ ಅಂಡರ್ಗೋ ರಿಡಕ್ಷನ್ ವಿಚ್ ಆಕ್ಟ್ಸ್ ಆ್ಯಸ್ ಆಕ್ಸಿಡೈಸಿಂಗ್ ಏಜೆಂಟ್. ಯಾವುದೇ ಒಂದು ಎಲಿಮೆಂಟು ವಿಚ್ ಇಸ್ ರೆಡಿ ಟು ಅಂಡರ್ಗೋ ರಿಡಕ್ಷನ್ ಅಂತಂದರೆ ಅದ್ರ ಮೀನಿಂಗ್ ಏನಪ್ಪ ಅಂತಂದರೆ ವಿಚ್ ಆಕ್ಟ್ಸ್ ಆ್ಯಸ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಮೀನಿಂಗ್. ಆಕ್ಸಿಡೈಸಿಂಗ್ ಏಜೆಂಟ್ ವಿಚ್ ಇಸ್ ದ ಸ್ಟ್ರಾಂಗೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್. ಯಾವ ಎಲೆಕ್ಟ್ರೋಡ್ದು ರಿಡಕ್ಷನ್ ಪೊಟೆನ್ಷಿಯಲ್ ಹೈಯೆಸ್ಟ್ ಇರುತ್ತೋ ಅದು ರಿಡಕ್ಷನ್ ಆಗುತ್ತೆ. ದ ಒನ್ ವಿಚ್ ಅಂಡರ್ಗೋ ರಿಡಕ್ಷನ್ ವಿಚ್ ಆಕ್ಟ್ಸ್ ಆಸ್ ಸ್ಟ್ರಾಂಗೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್. ಮತ್ತು ದ ಒನ್ ವಿಚ್ ಇಸ್ ಹ್ಯಾವಿಂಗ್ ಲೋ ರಿಡಕ್ಷನ್ ಪೊಟೆನ್ಷಿಯಲ್. ಆ ವರ್ಡಲ್ಲೇ ಇದೆ ಲೋ ರಿಡಕ್ಷನ್ ಪೊಟೆನ್ಷಿಯಲ್ ಅಂತಂದರೆ ಏನು? ವಿಚ್ ಹ್ಯಾಸ್ ಲೆಸ್ ಪೊಟೆನ್ಷಿಯಲ್ ಟು ಅಂಡರ್ಗೋ ರಿಡಕ್ಷನ್. ಅಂದರೆ ಲೆಸ್ ಪೊಟೆನ್ಷಿಯಲ್ ಟು ಅಂಡರ್ಗೋ ರಿಡಕ್ಷನ್ ಅಂದರೆ ಇನ್ನೇನಾಗಬೇಕಾದ್ರೆ ಆಕ್ಸಿಡೇಷನ್ ಆಗಬೇಕು. ಇಫ್ ಇಟ್ ಅಂಡರ್ಗೋ ಆಕ್ಸಿಡೇಷನ್ ದಟ್ ಈಸ್ ವಾಟ್ ಈಸ್ ನೋನ್ ಆಸ್ reducing agent. reducing agent. So this is a concept of oxidizing agent and reducing agent. ಅಂತಂದರೆ ಈ ಎಲೆಕ್ಟ್ರೋಡ್ಸಲ್ಲಿ ಯಾವುದರಲ್ಲಿ ಹೈ ರಿಡಕ್ಷನ್ ಪೊಟೆನ್ಷಿಯಲ್ ಇರುತ್ತೋ ವಿಚ್ ಆಕ್ಟ್ಸ್ ಆಸ್ ಅ ಸ್ಟ್ರಾಂಗೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್, ಯಾವ ರಿಡಕ್ಷನ್ ಪೊಟೆನ್ಷಿಯಲ್ ಕಡಿಮೆ ಇರುತ್ತೋ ದಟ್ ಒನ್ ಆಕ್ಟ್ಸ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್. ಈಗ ಚೆಕ್ ಮಾಡಿ ನೀವು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸ್ ಕೊಟ್ಟಿರೋದ್ರಲ್ಲಿ ಹೈಯೆಸ್ಟ್ ಇರೋದು ಯಾವುದು ಅಂತಂದರೆ ದಟ್ ಈಸ್ ಅ ಫ್ಲೂರಿನ್ ಹೂಸ್ ರಿಡಕ್ಷನ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು 2.85 ವೋಲ್ಟ್. So hence fluorine acts as the strongest oxidizing agent. Lowest ಯಾವುದಿದೆ ಇದರಲ್ಲಿ that is a iodine. So iodine has the lowest reduction potential, hence which acts as strongest reducing agent. So option A is correct. Next question number 25. For hydrogen oxygen fuel cell at 1 atm at 298 Kelvin, H2 plus half O2 gives rise to H2O. Gibbs free energy change for the reaction is given, it's minus 240 kilojoule and given Faraday's constant also. Then cell potential approximately is equal to. So ನಾವೀಗ ಸೆಲ್ ಪೊಟೆನ್ಷಿಯಲನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸೆಲ್ ಪೊಟೆನ್ಷಿಯಲ್ ಮತ್ತು ಗಿಬ್ಸ್ ಫ್ರೀ ಎನರ್ಜಿಗೆ ಫಾರ್ಮುಲಾ ಏನಿದೆ? ದಟ್ ಈಸ್ ಡೆಲ್ಟಾ G ನಾಟ್ ಮೀನ್ಸ್ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಫಾರ್ ದ ರಿಯಾಕ್ಷನ್ ದಟ್ ಈಸ್ ಈಕ್ವಲ್ ಟು minus n into Faraday's constant into standard cell potential. ಸೊ ಇದು ಫಾರ್ಮುಲಾ ನಮಗೆ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಆಫ್ ದ ರಿಯಾಕ್ಷನ್ಗೆ ಮತ್ತು ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ಗೆ. ಸೊ ನಮಗೆ ಡೆಲ್ಟಾ ಜಿ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಫಾರ್ ದ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ ಆ್ಯಂಡ್ ವಾಟ್ ಈಸ್ ಅ ಎನ್ ವ್ಯಾಲ್ಯೂ ಫಾರ್ ದ ಗಿವನ್ ರಿಯಾಕ್ಷನ್. ಎನ್ ವ್ಯಾಲ್ಯೂ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ಎನ್ ಅಂತಂದರೆ ಏನು? ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್ ಇನ್ ದ ರಿಯಾಕ್ಷನ್. ಐದರ್ ಇಟ್ ಈಸ್ ಇನ್ ಆಕ್ಸಿಡೇಷನ್ ಆರ್ ರಿಡಕ್ಷನ್. ಎರಡರಲ್ಲಿ ನೀವು ಯಾವುದಾದ್ರು ಕ್ಯಾಲ್ಕುಲೇಟ್ ಮಾಡ್ಬೋದು. ನಾನು ಹೈಡ್ರೋಜನ್ಗೆ ತೊಗೊಳ್ತೀನಿ. H2 gives rise to 2H+. ಯಾಕಂದರೆ ಹೈಡ್ರೋಜನನ್ನು ಆಕ್ಸಿಜನ್ ಜೊತೆ ಕಂಬೈನ್ ಮಾಡಿದಾಗ 2H2O ಬರುತ್ತೆ ನಮಗೆ. H2Oನಲ್ಲಿ 2 ಹೈಡ್ರೋಜನ್ಸ್ ಇದೆ. ಸೊ 2H+ ವಿಲ್ ಬಿ ಒಬ್ಟೈನ್ಡ್. ಸೊ ಇಲ್ಲಿ ನಮಗೆ ಟೋಟಲ್ ಎಷ್ಟು ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸನ್ನು ನಾವು ರಿಮೂವ್ ಮಾಡಬೇಕು ಟು ಗೆಟ್ ಇಟ್ ಇಂಟು 2H+ ಅಯಾನ್? ದಟ್ ಈಸ್ 2 ಮೋಲ್ಸ್ ಆಫ್ ಎಲೆಕ್ಟ್ರಾನ್. ಯಾಕೆಂತಂದರೆ 1 ಹೈಡ್ರೋಜನ್ಗೆ 1 ಎಲೆಕ್ಟ್ರಾನನ್ನು ರಿಮೂವ್ ಮಾಡಿದ್ರೆ ನಮಗೆ 1H+ ಬರೋದು. ಸೊ ಹಾಗಾದರೆ 2 ಹೈಡ್ರೋಜನ್ಸ್ ಇರೋದ್ರಿಂದ ಸೊ ನಾವು ಎಷ್ಟು ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡಬೇಕು? ನಾವು 2 ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡಿದ್ರೆ ಹೈಡ್ರೋಜನಲ್ಲಿ H2 ವೆನ್ ವಿ ರಿಮೂವ್ ದ 2 ಎಲೆಕ್ಟ್ರಾನ್ಸ್ ಇಟ್ ಬಿಕಮ್ಸ್ 2H+. ಸೊ ವಾಟ್ ಈಸ್ ದ ಎನ್ ವ್ಯಾಲ್ಯೂ? ಇಟ್ ಈಸ್ ಅ 2. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಡೆಲ್ಟಾ ಜಿ ಇಸ್ ಈಕ್ವಲ್ ಟು minus 240 ಕಿಲೋ ಜೌಲ್. ಕಿಲೋ ಅಂತಂದರೆ 10 ಪವರ್ 3 ಜೌಲ್ಸ್ ಇಸ್ ಈಕ್ವಲ್ ಟು ಮೈನಸ್
ಎನ್ ವ್ಯಾಲ್ಯೂ ಎಷ್ಟಿದೆ, ನಂಬರ್ ಆಫ್ ಮೋಲ್ಸ್, ದಟ್ ಈಸ್ 2 moles ಆಫ್ ಎಲೆಕ್ಟ್ರಾನ್ಸ್ ಇಂಟು ಫ್ಯಾರಡೇಸ್ ಕಾನ್ಸ್ಟೆಂಟ್ ಎಷ್ಟಿದೆ, 96,500 ಇಂಟು ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್. ಸೊ ನಾವೀಗ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಆಫ್ ದಿಸ್ ರಿಯಾಕ್ಷನ್ is equal to minus 240 into 10 power 3 joules divided by minus 2 into 96,400. ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಎಷ್ಟು ಬರುತ್ತಪ್ಪ ಅಂತಂದರೆ ದಟ್ ಈಸ್ ಈಕ್ವಲ್ ಟು 1.24 volt. ಸೊ ಹೆನ್ಸ್ ಆಪ್ಷನ್ A is correct. Okay, we'll move on to the next question. Question number 26. Given the electrode potential of Mn plus 7 to Mn 2 plus is equal to 1.5 volt. Again, the standard reduction potential for Mn plus 4 to Mn plus 2 is equal to 1.2 volt. Then standard reduction potential for conversion of Mn plus 7 to Mn plus 4 is. Okay, ಇಲ್ಲಿ ನಮಗೆ ಇದಕ್ಕೆ ನಾವು ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಕ್ಯಾಥೋಡ್ ಮತ್ತು ಆ್ಯನೋಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ಮೈನಸ್ ಆ್ಯನೋಡನ್ನು ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಇನ್ ದ ರಿಯಾಕ್ಷನ್ ಇಸ್ ನಾಟ್ ಸೇಮ್. ಈಗ ಫಸ್ಟ್ ರಿಯಾಕ್ಷನ್ ತೊಗೊಂಡ್ರೆ ನಮಗೆ 5 ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗುತ್ತೆ. ಈಗ ರಿಯಾಕ್ಷನ್ಸನ್ನು ಬರೆಯೋಣ. ಸೊ ಈಗ ಫಸ್ಟ್ ರಿಯಾಕ್ಷನ್ ತೊಗೊಳ್ಳೋಣ. Mn plus 7 gets converted into Mn plus 2. ಸೊ Mn plus 7 ಇಂದ ಪ್ಲಸ್ 2ಗೆ ಕನ್ವರ್ಟ್ ಮಾಡಬೇಕಂತಂದರೆ ಎಷ್ಟು ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಡ್ ಮಾಡಬೇಕು, ನಾವಿಲ್ಲಿ 5 moles ಆಫ್ ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡಬೇಕು. ಅದೇ ಥರ ಸೆಕೆಂಡ್ ಈಕ್ವೇಷನ್ ಚೆಕ್ ಮಾಡಿ. ದಟ್ ಈಸ್ ಮ್ಯಾಂಗನೀಸ್ ಪ್ಲಸ್ 4 ಗೆಟ್ಸ್ ಕನ್ವರ್ಟೆಡ್ ಇಂಟು ಮ್ಯಾಂಗನೀಸ್ ಪ್ಲಸ್ 2. ಸೊ ಹೌ ಮೆನಿ ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸ್ ವಿ ನೀಡ್ ಟು ಆ್ಯಡ್ ಇಯರ್, ಇಟ್ ಈಸ್ 2 moles ಆಫ್ ಎಲೆಕ್ಟ್ರಾನ್ಸ್. ಅದೇ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕಿರೋದು ಯಾವುದಕ್ಕೆ, ಮ್ಯಾಂಗನೀಸ್ ಪ್ಲಸ್ 7 ಗೆಟ್ಸ್ ಕನ್ವರ್ಟೆಡ್ ಇಂಟು Mn plus 4 ಅಂತಂದರೆ ಹೌ ಮೆನಿ ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸ್ ವಿ ನೀಡ್ ಟು ಆ್ಯಡ್ ಇಟ್ ಹಿಯರ್, ದಟ್ ಈಸ್ 3 moles ಆಫ್ ಎಲೆಕ್ಟ್ರಾನ್ಸ್. ಈಗ ನೀವು ಚೆಕ್ ಮಾಡಿ, ಇಲ್ಲಿ 5 moles ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ, ಇಲ್ಲಿ 2 moles ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ, ಸೊ ಇಲ್ಲಿ 3 moles ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಮೆಂಟು ಸೇಮ್ ಇಲ್ಲ ಇಲ್ಲಿ. ಹಾಗಾಗಿರೋದ್ರಿಂದ ಏನು ಮಾಡಬೇಕು ಅಂತಂದರೆ ನಾವು ಇದಕ್ಕೆ ಡೈರೆಕ್ಟಾಗಿ ಗಿಬ್ಸ್ ಫ್ರೀ ಎನರ್ಜಿ ಈಕ್ವೇಷನನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸ್ ಆರ್ ನಾಟ್ ಅಡಿಟಿವ್ ಪ್ರಾಪರ್ಟೀಸ್. ನೀವು ಡೈರೆಕ್ಟಾಗಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸನ್ನು ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ನಾವು ಥರ್ಮೋಡೈನಮಿಕ್ಸಲ್ಲಿ ಹೇಗೆ ಈಕ್ವೇಷನ್ 1 and 2ನ ಆ್ಯಡ್ ಮಾಡಿ ಎಂಥಾಲ್ಪೀಸನ್ನು ಆ್ಯಡ್ ಮಾಡ್ತೀವೋ ಆ ಥರ ನಾವು ಇಲ್ಲಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸನ್ನು ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸ್ ಆರ್ ನಾಟ್ ಅಡಿಟಿವ್ ಪ್ರಾಪರ್ಟೀಸ್. ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ಗಿಬ್ಸ್ ಫ್ರೀ ಎನರ್ಜಿಗೆ ಕನ್ವರ್ಟ್ ಮಾಡಿಕೊಂಡು ಸೊ ನಾವು ಅಲ್ಲಿ ಬ್ಯಾಲೆನ್ಸನ್ನು ಮಾಡ್ತೀವಿ. ಸೊ ಹಾಗಾಗಿರೋದ್ರಿಂದ ಗಿಬ್ಸ್ ಫ್ರೀ ಎನರ್ಜಿ ಈಕ್ವೇಷನನ್ನು ಬರ್ಕೊಳ್ಳಿ. ಗಿಬ್ಸ್ ಫ್ರೀ ಎನರ್ಜಿ ಈಕ್ವೇಷನ್ ಏನಿದೆ, ಆಲ್ರೆಡಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಗೆ ವಿ ನೋ ದಟ್ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಇಸ್ ಈಕ್ವಲ್ ಟು ಮೈನಸ್ ಎನ್ ಎಫ್ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಆರ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಸೊ ಇದು ನಮಗೆ ರಿಲೇಷನ್ಶಿಪ್ ಇರುತ್ತೆ. ಸೊ ಅದನ್ನು ನಾವು ತಗೊಂಡು ಈಗ ಒಂದೊಂದೇ ಈಕ್ವೇಷನ್ ಬರ್ಕೊಳ್ತಾ ಹೋಗೋಣ. ಫಸ್ಟ್ ಒನ್ಗೆ ನಾನು ಡೆಲ್ಟಾ G1 ಅಂತ ತೊಗೊಳ್ತೀನಿ. ಡೆಲ್ಟಾ G1 ಇಸ್ ಈಕ್ವಲ್ ಟು ಮೈನಸ್ ವಾಟ್ ಈಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್, ಇಟ್ಸ್ 5 ಇನ್ ದ ಈಕ್ವೇಷನ್. 5 ಇಂಟು ಫ್ಯಾರಡೇಸ್ ಕಾನ್ಸ್ಟೆಂಟ್ ಇಂಟು ಸೆಲ್ ಪೊಟೆನ್ಷಿಯಲ್ ಎಲೆಕ್ಟ್ರೋಡ್. ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ ನಿಮಗೆ ಆ ಎಲೆಕ್ಟ್ರೋಡ್ದು ಪೊಟೆನ್ಷಿಯಲ್ ಎಷ್ಟಿದೆ, ಇಟ್ಸ್ 1.5 volt. ಓಕೆ, ನಾವು ಅದೇ ಥರ ಸೆಕೆಂಡ್ ಈಕ್ವೇಷನ್ಗೆ ಬರೋಣ. ಡೆಲ್ಟಾ G2 ಅಂತ ತೊಗೊಳ್ತೀನಿ. ಮೈನಸ್ ಎನ್ ವ್ಯಾಲ್ಯೂ, ಹೌ ಮೆನಿ ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್, 2 moles ಆಫ್ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್, ಇಂಟು ಫ್ಯಾರಡೇಸ್ ಕಾನ್ಸ್ಟೆಂಟ್ ಇಂಟು ವಾಟ್ಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ದಟ್ ಎಲೆಕ್ಟ್ರೋಡ್, ದಟ್ ಈಸ್ ಈಕ್ವಲ್ ಟು 1.2 volt. ನೆಕ್ಸ್ಟ್ ಈಗ ನಾವು ಯಾವುದ್ರದ್ದು ಫೈಂಡ್ ಔಟ್ ಮಾಡಬೇಕಿರೋದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಥರ್ಡ್ ಒನ್ಗೆ. ಸೊ ಐ ವಿಲ್ ಟೇಕ್ ಇಟ್ ಆಸ್ ಗಿಬ್ಸ್ ಫ್ರೀ ಎನರ್ಜಿ ಫಾರ್ ದಟ್ ಒನ್ ಇಸ್ ಅ ಡೆಲ್ಟಾ G3 is equal to how many moles of electrons are involved, 3 moles of electrons into Faraday's constant and whose electrode potential we need to find out now. ಈಗ ಹೇಳಿ, ಈಗ ನಾವು ಥರ್ಡ್ ಈಕ್ವೇಷನ್ಗೆ ಫೈಂಡ್ ಔಟ್ ಮಾಡಬೇಕಿರೋದು ಎಲೆಕ್ಟ್ರೋಡ್ ಪೊಟೆನ್ಷಿಯಲನ್ನು. ಈ ಥರ್ಡ್ ಈಕ್ವೇಷನ್ ಬರಬೇಕು ಅಂತಂದರೆ ನಾವು ಫಸ್ಟ್ ಆ್ಯಂಡ್ ಸೆಕೆಂಡ್ ಈಕ್ವೇಷನ್ ಏನು ಮಾಡಬೇಕು, ಅಥವಾ ಆ್ಯಡ್ ಮಾಡಬೇಕಾ, ಸಬ್ಟ್ರಾಕ್ಟ್ ಮಾಡಬೇಕಾ, ಅಥವಾ ಅದಕ್ಕೇನಾದ್ರು ಮಲ್ಟಿಪ್ಲೈ ಮಾಡಬೇಕಂತ ಚೆಕ್ ಮಾಡಿ. ಈಗ ನಾವು ಚೆಕ್ ಮಾಡಿದಾಗ ಈ ನಂಬರನ್ನು ಈಗ Mn ರಿಕ್ವೈರ್ಡ್ ಈಕ್ವೇಷನಲ್ಲಿ Mn plus 7 ಯಾವ ಕಡೆ ಇದೆ, ಅದು ರಿಯಾಕ್ಟೆಂಟ್ ಕಡೆ ಇದೆ. ಸೊ ನಾವು ಗಿವನ್ ಈಕ್ವೇಷನಲ್ಲಿ ಚೆಕ್ ಮಾಡಿ Mn plus 7 ದಟ್ ಈಸ್ ದೇರ್ ಇನ್ ದ ಫಸ್ಟ್ ಈಕ್ವೇಷನ್, ದಟ್ ಈಸ್ ಆಲ್ಸೋ ಇನ್ ದ ರಿಯಾಕ್ಟೆಂಟ್ ಸೈಡ್. ಸೊ ಡೆಲ್ಟಾ G3 ವಿಚ್ ಈಸ್ ಈಕ್ವಲ್ ಟು ಡೆಲ್ಟಾ G3 is equal to ಡೆಲ್ಟಾ G1. ಅಂದರೆ ಫಸ್ಟ್ ಈಕ್ವೇಷನನ್ನು ಯಾವುದೇ ರೀಸನ್ಗೂ ನೀವು ರಿವರ್ಸ್ ಮಾಡೋ ನೆಸೆಸಿಟಿ ಇಲ್ಲ, ಆ್ಯಸ್ ಇಟ್ ಈಸ್ ಮೇಂಟೈನ್ ಮಾಡಬೇಕು. ಸೊ Mn
+7 ಚೆಕ್ ಮಾಡಿ, Mn+4 ಚೆಕ್ ಮಾಡಿ. ಯಾವ ಈಕ್ವೇಷನಲ್ಲಿದೆ Mn+4? ಅದು ಸೆಕೆಂಡ್ ಈಕ್ವೇಷನಲ್ಲಿದೆ. ಸೊ ನಮಗೆ ರಿಕ್ವೈರ್ಮೆಂಟ್ ಇರೋದೇನು Mn+7 ಮತ್ತು Mn+4 ಅಲ್ವಾ. ಸೊ Mn+4 ಯಾವ ಈಕ್ವೇಷನಲ್ಲಿದೆ? ಸೆಕೆಂಡ್ ಈಕ್ವೇಷನಲ್ಲಿ. ಯಾವ ಸೈಡಲ್ಲಿದೆ? ನಮಗೆ ಯಾವ ಸೈಡ್ ಇರಬೇಕಾಗಿತ್ತು? ಪ್ರಾಡಕ್ಟ್ ಸೈಡ್ ಇರಬೇಕಾಗಿತ್ತು ರಿಕ್ವೈರ್ಡ್ ಈಕ್ವೇಷನಲ್ಲಿ. ಬಟ್ ಯಾವ ಸೈಡ್ ಇದೆ? ಅದು ರಿಯಾಕ್ಟೆಂಟ್ ಸೈಡಲ್ಲಿರೋದ್ರಿಂದ ಸೊ ವಿ ನೀಡ್ ಟು ರಿವರ್ಸ್ ಇಟ್. ರಿವರ್ಸ್ ಅಂದರೆ ಏನು ಮಾಡ್ತೀವಿ? ಯೂಶ್ವಲಿ ನಾವು ಥರ್ಮೋಡೈನಮಿಕ್ಸಲ್ಲಿ ದಟ್ ಈಸ್ ಮೈನಸ್ ಮಾಡ್ತೀವಿ. ಸೊ ΔG2 ಅಂತಂದರೆ ದಟ್ ವಿ ವಿಲ್ ಟೇಕ್ ಇಟ್ ಇಸ್ -ΔG2. ಸೊ ಹಾಗಾದರೆ ನಾವು ಫಸ್ಟ್ ಈಕ್ವೇಷನ್ ಮೈನಸ್ ಸೆಕೆಂಡ್ ಈಕ್ವೇಷನ್ ವಿಲ್ ಗಿವ್ ಅಸ್ ಥರ್ಡ್ ಈಕ್ವೇಷನ್. ಫಸ್ಟ್ ಈಕ್ವೇಷನಲ್ಲಿ ನಾವು ಸೆಕೆಂಡ್ ಈಕ್ವೇಷನನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಥರ್ಡ್ ಈಕ್ವೇಷನ್ ಬರುತ್ತೆ. ಸೊ ಈಗ ΔG1, ΔG2, ΔG3 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ದಟ್ ಎಲೆಕ್ಟ್ರೋಡ್ ವಿಲ್ ಗೆಟ್ ಇಟ್. ಸೊ ΔG3 ವ್ಯಾಲ್ಯೂ ಏನು? -3 ಇಂಟು ಫ್ಯಾರಡೇಸ್ ಕಾನ್ಸ್ಟೆಂಟ್ ಇಂಟು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ದಟ್ ಈಸ್ ಈಕ್ವಲ್ ಟು ΔG1 ಏನಿದೆ? -5 ಇಂಟು ಫ್ಯಾರಡೇಸ್ ಕಾನ್ಸ್ಟೆಂಟ್ ಇಂಟು 1.5 ವೋಲ್ಟ್ ಮೈನಸ್ ΔG -half ಮೈನಸ್ ಪ್ಲಸ್ 2 ಇಂಟು ಫ್ಯಾರಡೇಸ್ ಕಾನ್ಸ್ಟೆಂಟ್ ಇಂಟು 1.2. ಸೊ ಇನ್ನು ಎಲ್ಲದರಲ್ಲೂ ಫ್ಯಾರಡೇಸ್ ಕಾನ್ಸ್ಟೆಂಟ್ ಇರೋದ್ರಿಂದ ಕಾಮನ್ ಆಗಿ ತೊಗೊಂಡ್ರೆ ಅದು ಕ್ಯಾನ್ಸಲ್ ಔಟ್ ಆಗೋಗುತ್ತೆ. ಸೊ ನಮಗೇನು ಬರುತ್ತೆ? -3 ಇಂಟು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ದಟ್ ಈಸ್ ಈಕ್ವಲ್ ಟು -5 ಇಂಟು 5 ಇಂಟು -1.5 ದಟ್ ಈಸ್ ಈಕ್ವಲ್ ಟು -7.5 ಪ್ಲಸ್ 2 ಇಂಟು 1.2 is equal to 2.4. ಸೊ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ನಮಗೆ ಎಷ್ಟು ಬರುತ್ತೆ? -7.5 ಪ್ಲಸ್ 2.4 ಡಿವೈಡೆಡ್ ಬೈ -3. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಬರುತ್ತೆ ದಟ್ ಈಸ್ 1.7 ವೋಲ್ಟ್. ಸೊ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ದಿ ರಿಕ್ವೈರ್ಡ್ ಎಲೆಕ್ಟ್ರೋಡ್ ಇಸ್ ಈಕ್ವಲ್ ಟು 1.7 ವೋಲ್ಟ್. ಸೊ ಈ ಥರ ನಾವು ಮಾಡ್ಕೋಬೇಕಾಗತ್ತೆ. ಅಂದರೆ ಯಾವುದೇ ಈಕ್ವೇಷನ್ಸಲ್ಲಿ ನಾವು ಒಂದು ಈಕ್ವೇಷನಲ್ಲಿ ಸಮ್ ಡಿಫ್ರೆಂಟ್ ಎಲೆಕ್ಟ್ರಾನ್ ಮತ್ತು ರಿಕ್ವೈರ್ಡ್ ಈಕ್ವೇಷನಲ್ಲಿ ಡಿಫ್ರೆಂಟ್ ಎಲೆಕ್ಟ್ರಾನ್ಸ್ ಇದ್ದರೆ ನಾವು ಯೂಶಲಿ ಗಿಬ್ಸ್ ಫ್ರೀ ಎನರ್ಜಿ ಈಕ್ವೇಷನನ್ನು ಯೂಸ್ ಮಾಡಿಕೊಂಡು ನಾವು ಸಿಂಪ್ಲಿಫೈ ಮಾಡ್ಕೋಬೇಕಾಗತ್ತೆ. ಸೊ ಹೆನ್ಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 27. If standard cell potential for a given reaction has a negative value, which of the following gives the correct relationship for the values of the Gibbs free energy change and equilibrium constant? ಸೊ ನಾವೀಗ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಮತ್ತು ಗಿಬ್ಸ್ ಫ್ರೀ ಎನರ್ಜಿ ಆ್ಯಂಡ್ ಮತ್ತು ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ಗೆ ರಿಲೇಷನ್ಶಿಪ್ಪನ್ನು ನೋಡಿದ್ರೆ ಫಾರ್ಮುಲಾ ಆ್ಯಕ್ಚುಲಿ ಫಸ್ಟ್ ಫಾರ್ಮುಲಾ ಚೆಕ್ ಮಾಡೋಣ. ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು 0.059 divided by n log Kc. ಅದೇ ಥರ ಗಿಬ್ಸ್ ಫ್ರೀ ಎನರ್ಜಿಗೆ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ಗೆ ರಿಲೇಷನ್ಶಿಪ್ಪನ್ನು ನೋಡಿದ್ರೆ ΔG0 is equal to -NF ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್. ಸೊ ಇದು ಫಾರ್ಮುಲಾ ನಮಗೆ ಸಿಗುವಂಥದ್ದು. ಸೊ ಈಗ ನಮ್ಗೆ ಏನಪ್ಪ ಅಂತಂದರೆ ಈಗ ಇಫ್ ದ ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್, ಇಫ್ ದ ರಿಯಾಕ್ಷನ್ ಇಸ್ ನಾನ್ ಸ್ಪಾಂಟೇನಿಯಸ್. ಈಗ ಒಂದು ರಿಯಾಕ್ಷನ್ ಸ್ಪಾಂಟೇನಿಯಸ್ ಆಗಿರಬೇಕು ಅಂತಂದರೆ ನೀವು ಆಲ್ರೆಡಿ ಈಕ್ವಿಲಿಬ್ರಿಯಮ್ ಚಾಪ್ಟರ್ಲ್ಲಿ ಓದಿರ್ತೀರ. ಸ್ಪಾಂಟೇನಿಯಸ್, ದ ರಿಯಾಕ್ಷನ್ ವಾಂಟ್ಸ್ ಟು ಬಿ ಸ್ಪಾಂಟೇನಿಯಸ್, ದೆನ್ ದ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಫಾರ್ ದ ರಿಯಾಕ್ಷನ್ ಶುಡ್ ಬಿ ನೆಗೆಟಿವ್, ಮೀನ್ಸ್ ಲೆಸ್ ದ್ಯಾನ್ 0. ಇಫ್ ದ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಇಸ್ ಲೆಸ್ ದ್ಯಾನ್ 0, ಹಾಗಾದರೆ ಸೆಲ್ ಪೊಟೆನ್ಷಿಯಲ್ ಏನಾಗುತ್ತೆ ಚೆಕ್ ಮಾಡಿ. ಇಲ್ಲಿ ಫಾರ್ಮುಲಾದಲ್ಲಿ ಅದು ಪಾಸಿಟಿವ್ ಆಗುತ್ತೆ. ದೆನ್ ದ ಸೆಲ್ ಪೊಟೆನ್ಷಿಯಲ್ ಶುಡ್ ಬಿ ಪಾಸಿಟಿವ್. ನಮಗೆ ಒಂದು ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್, ಒಂದು ರಿಯಾಕ್ಷನ್ ಸ್ಪಾಂಟೇನಿಯಸ್ ಆಗಿರಬೇಕು ಅಂತಂದರೆ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ನೆಗೆಟಿವ್ ಇರಬೇಕು, ದೆನ್ ಸೆಲ್ ಪಾಸಿಟಿವ್ ಏನಿರಬೇಕು, ಇಟ್ ಈಸ್ ಪಾಸಿಟಿವ್, ಶುಡ್ ಬಿ ಗ್ರೇಟರ್ ದ್ಯಾನ್ 0. ಇಫ್ ದಟ್ ಈಸ್ ಅ ಕೇಸ್, ನಾವು ಕಮ್ ಟು ದ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. ಇಲ್ಲಿ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅನ್ನಾಗಿರುತ್ತೆ. ಹಾಗಾದರೆ ಇಲ್ಲಿ ಇಫ್ ಸಬ್ಸ್ಟಿಟ್ಯೂಟ್ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ನಮಗೆ ಇಲ್ಲಿ ಪಾಸಿಟಿವ್ ಆಗಿರಬೇಕು ಅಂತಂದರೆ ಲಾಗ್ ಕೆ ಸಿ ಶುಡ್ ಬಿ ಪಾಸಿಟಿವ್. ಲಾಗ್ ಕೆ ಸಿ ಯಾವಾಗ ಪಾಸಿಟಿವ್ ಆಗುತ್ತೆ? ವೆನ್ ಕೆ ಸಿ ವ್ಯಾಲ್ಯೂ ಈಸ್ ಆರ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ 1. ಈಗ ಲಾಗ್ ಕೆ ಸಿ ವ್ಯಾಲ್ಯೂ, ಈಗ ಕೆ ಸಿ 1 ಅಂತ ಹಾಕಿ, ಲಾಗ್ 1 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ನಮಗೆ? 0. ಆಗ 0 ಆಗುತ್ತೆ. ಈಗ ಲಾಗ್ 1ಗಿಂತೂ ಜಾಸ್ತಿ ಹಾಕಿ ನಂಬರ್ ಕೆ ಸಿ ವ್ಯಾಲ್ಯೂ, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ, ಆಗ ನಮಗೇನು ಬರುತ್ತೆ? ಎಂಟೈರ್ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಈಸ್ ಗ್ರೇಟರ್ ದ್ಯಾನ್ 1. ಸೊ ಇಫ್ ದ ರಿಯಾಕ್ಷನ್ ಈಸ್ ಸ್ಪಾಂಟೇನಿಯಸ್, ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಶುಡ್ ಬಿ ನೆಗೆಟಿವ್, ಸೆಲ್ ಪೊಟೆನ್ಷಿಯಲ್ ಶುಡ್ ಬಿ ಪಾಸಿಟಿವ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 1. ಈಗ ಇಫ್ ದ ರಿಯಾಕ್ಷನ್ ಈಸ್ ನಾನ್ ಸ್ಪಾಂಟೇನಿಯಸ್ ದೆನ್ ಏನು ರಿಕ್ವೈರ್ಮೆಂಟ್ ಇದೆ? ದೆನ್ ಇಟ್ಸ್ ಅ ΔG0. ದ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಆಫ್ ದ ರಿಯಾಕ್ಷನ್
should be positive. If the standard Gibbs free energy of the reaction is positive, standard cell potential should be less than 0, means negative. Then equilibrium constant should be less than 1. Okay, so this is a condition for spontaneous non-spontaneous condition. So ಅಲ್ಲಿ ನೀವು ಕ್ವಶನ್ ನೋಡಿದ್ರೆ ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಫಾರ್ ದ ಗಿವನ್ ಸೆಲ್ ರಿಯಾಕ್ಷನ್ ಹ್ಯಾಸ್ ನೆಗೆಟಿವ್ ವ್ಯಾಲ್ಯೂ. ಸೊ ಸೆಲ್ ಪೊಟೆನ್ಷಿಯಲ್ ನೆಗೆಟಿವ್ ಇದ್ದರೆ ಸೊ ಆ ಪ್ರೋಸೆಸ್ ಏನಿರುತ್ತೆ ಆ್ಯಕ್ಚುಲಿ ಇಟ್ ಈಸ್ ಅ ನಾನ್ ಸ್ಪಾಂಟೇನಿಯಸ್ ಪ್ರೋಸೆಸ್. ಫಾರ್ ದಟ್ ಪ್ರೋಸೆಸ್ ಗಿಬ್ಸ್ ಫ್ರೀ ಎನರ್ಜಿ ಆಫ್ ದ ರಿಯಾಕ್ಷನ್ ಶುಡ್ ಬಿ ಗ್ರೇಟರ್ ದ್ಯಾನ್ 0 ಇರುತ್ತೆ ಆ್ಯಂಡ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಶುಡ್ ಬಿ ಲೆಸ್ ದ್ಯಾನ್ 1 ಇರುತ್ತೆ. ಸೊ ಯಾವ ಆಪ್ಷನ್ ಅದಕ್ಕೆ ನಮಗೆ ಮ್ಯಾಚ್ ಆಗುತ್ತೆ ಅಂತಂದರೆ ದಟ್ ಈಸ್ ಆಪ್ಷನ್ ಯಾವ ಮ್ಯಾಚ್ ಆಪ್ಷನ್ ಆಗ್ತಾ ಇದೆ ಅಂತಂದರೆ ಡೆಲ್ಟಾ ಜಿ ಶುಡ್ ಬಿ ಲೆಸ್ ದ್ಯಾನ್ 0, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಶುಡ್ ಬಿ Gibbs free energy should be greater than 0, equilibrium constant should be less than 1. So option B is correct. Okay, next we'll move to the question number 28. The electrode reactions of charging are complex in the Leclanche cell, but they can be written approximately. Which of the reaction is are correct? So Leclanche cell ನಲ್ಲಿ ಸೊ ನಮಗೆ ಯಾವ ರಿಯಾಕ್ಷನ್ಸ್ ಆಗುತ್ತೆ ಇಲ್ಲಿ ಕರೆಕ್ಟಾಗಿ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಸೊ ಈಗ ನಾವು ಲೆಕ್ಲಾಂಚೆ ಸೆಲ್ಲಲ್ಲಿ ಆ್ಯನೋಡ್ ಅಂತ ಬಂದಾಗ ನಮಗೆ ಆಲ್ಸೋ ನೋನ್ ಎಸ್ ಡ್ರೈ ಸೆಲ್. ಸೊ ಲೆಕ್ಲಾಂಚೆ ಸೆಲ್ಲಲ್ಲಿ ಅಥವಾ ಡ್ರೈ ಸೆಲ್ ಅಂತಲೂ ಕರಿತೀವಿ ಅದಕ್ಕೆ. ಸೊ ವಾಟ್ ಈಸ್ ಅ ರಿಯಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದ ಆ್ಯನೋಡ್? ದಟ್ ಈಸ್ ಆ್ಯನೋಡಲ್ಲಿ ನಮಗೆ ದಟ್ ಜಿಂಕ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಜಿಂಕ್ 2+. So this is a reaction which takes place in the anode. Anode ಅಲ್ಲಿ oxidation reaction, zinc oxidation ಆಗುತ್ತೆ. So cathode ಬರೋಣ. Then what is the reaction takes place in the cathode? Manganese dioxide electrolyte ಇರುತ್ತೆ MnO2 ಪ್ಲಸ್ ಅದ್ರ ಜೊತೆಗೆ ಅಮೋನಿಯಂ ಹೈಡ್ರಾಕ್ಸೈಡ್ ಇರೋದ್ರಿಂದ ಅಮೋನಿಯಂ ಪ್ಲಸ್ ಎಲೆಕ್ಟ್ರಾನ್ which gives rise to MnOOH plus ammonia. So this is a reaction which takes place in the cathode in the Leclanche cell. ಆ್ಯನೋಡಲ್ಲಿ ಜಿಂಕ್ ಆಕ್ಸಿಡೇಷನ್ ಆಗುತ್ತೆ. ಸೊ ಇಲ್ಲಿ ಕ್ಯಾಥೋಡಲ್ಲಿ ಮ್ಯಾಂಗನೀಸ್ ಡೈಆಕ್ಸೈಡ್ ಅಮೋನಿಯಂ ಜೊತೆ ರಿಯಾಕ್ಷನ್ ಆಗಿ ಸೊ ನಮಗೆ ಮ್ಯಾಂಗನೀಸ್ ಆಕ್ಸೈಡ್ ಹೈಡ್ರಾಕ್ಸೈಡ್ ಪ್ಲಸ್ ಅಮೋನಿಯಾ ವಿಲ್ ಬಿ ಪ್ರೊಡ್ಯೂಸ್. ಸೊ ಇದು ರಿಯಾಕ್ಷನ್ಸ್ ನಮಗೆ ಲೆಕ್ಲಾಂಚಸಲ್ಲಿ ಆಗುವಂಥ ರಿಯಾಕ್ಷನ್ಸ್. ಸೊ ಈಗ ರಿಯಾಕ್ಷನ್ಸಲ್ಲಿ ನಾವು ಚೆಕ್ ಮಾಡಿದಾಗ ನಮಗೆ ಯಾವ್ದು ಆನ್ಸರ್ ಬರುತ್ತೆ ಹಾಗಾದ್ರೆ ಆ್ಯಕ್ಚುಲಿ ಆಪ್ಷನ್ ಬಿ ಇಸ್ ಕರೆಕ್ಟ್. ಆಪ್ಷನ್ ಎ ಇಸ್ ರಾಂಗ್ ಬಿಕಾಸ್ Zn ಪ್ಲಸ್ 2 ಎಲೆಕ್ಟ್ರಾನ್ಸ್ gives rise to Zn ಅಲ್ಲ ನಮ್ಗೆ ಅದು ಆ್ಯಕ್ಚುಲಿ. ಆಪ್ಷನ್ ಸಿ ಇಸ್ ಆಲ್ಸೋ ರಾಂಗ್. ಆಪ್ಷನ್ ಸಿ ಯಾಕೆ ರಾಂಗ್ ಅಂತಂದರೆ Zn gives rise to Zn2 plus 2 electron is correct, but it is not in the cathode which is in anode. So option B is correct. Next question number 29. While charging the lead storage battery, the reaction takes place in the lead storage battery while charging. ನಮಗೆ ಇಲ್ಲಿ ಎರಡು ಟೈಪ್ ರಿಯಾಕ್ಷನ್ಸ್ ಬರುತ್ತೆ, ವೈಲ್ ಚಾರ್ಜಿಂಗ್ ಮತ್ತು ಡಿಸ್ಚಾರ್ಜಿಂಗ್ ಅಂತ. ಈಗ ಡಿಸ್ಚಾರ್ಜಿಂಗ್ ಯೂಶಲಿ ನಮಗೆ ರಿಯಾಕ್ಷನ್ಸ್ ಗೊತ್ತಿದೆ, ಅದನ್ನು ರಿವರ್ಸ್ ಮಾಡಿದ್ರೆ ನಮಗೇನಾಗುತ್ತೆ ಚಾರ್ಜಿಂಗ್ ರಿಯಾಕ್ಷನ್ ಬರುತ್ತೆ. ಸೊ ನಾವಿಲ್ಲಿ ಯೂಶಲಿ ಆ್ಯನೋಡಲ್ಲಿ ವೈಲ್ ಚಾರ್ಜಿಂಗ್ ಆ್ಯನೋಡಲ್ಲಿ ನಮಗೇನಾಗುತ್ತೆ ಅಂತಂದರೆ ಆ್ಯನೋಡಲ್ಲಿ ಏನು ರಿಯಾಕ್ಷನ್ ಆಗುತ್ತೆ? ದಟ್ ಈಸ್ ಲೆಡ್ ಸಲ್ಫೇಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಲೆಡ್. ಕ್ಯಾಥೋಡಲ್ಲಿ ಏನಾಗುತ್ತೆ ಹಾಗಾದರೆ? ಕ್ಯಾಥೋಡಲ್ಲಿ ದಟ್ ಈಸ್ lead sulfate again which will be converted into lead dioxide. So this is a reaction which takes place while charging of the lead storage battery. Anode lead sulfate lead agi convert ಆಗುತ್ತೆ, cathode lead sulfate to lead dioxide agi convert ಆಗುತ್ತೆ. So this is the reaction which takes place in lead storage battery during the charging. So ನಮಗೆ ಹಾಗಾದ್ರೆ ಏನು ಆಪ್ಷನ್ ಬರುತ್ತೆ ಹಾಗಾದ್ರೆ? ಆಪ್ಷನ್ ಬಿ ಇಸ್ ಕರೆಕ್ಟ್. PbSO4 an anode is reduced to lead. So option B is correct. Come to the last question, question number 30. In H2O2 fuel cell, the reaction occurring at cathode is, ಅಂದರೆ H2O2 fuel cell ಅಲ್ಲಿ ಕ್ಯಾಥೋಡಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ ಅಂತ ಅನ್ನೋ ಕ್ವಶನ್ ಇಲ್ಲಿ. ಸೊ ನೀವು H2O2 fuel cell ಬಂದಾಗ ನಮಗೆ ರಿಯಾಕ್ಷನ್ಸ್ ಯಾವ್ದು ಆಗುತ್ತಪ್ಪ ಅಂತಂದರೆ ಕ್ಯಾಥೋಡಕ್ಕೆ ಬಂದಾಗ ನಮ್ಗೆ ಆ್ಯಕ್ಚುಲಿ ದಟ್ ಈಸ್ O2 plus 2H2O gives rise plus 4 electrons gives rise to 4 OH minus. ಆ್ಯನೋಡಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ ಅಂತಂದರೆ ದಟ್ ಈಸ್ 2H2 ಆಕ್ಸಿಜನ್ ರಿಡಕ್ಷನ್ ಆಗುತ್ತೆ ಕ್ಯಾಥೋಡಲ್ಲಿ,
ಆ್ಯನೋಡಲ್ಲಿ ಹೈಡ್ರೋಜನ್ ಆಕ್ಸಿಡೇಷನ್ ಆಗುತ್ತೆ. ಸೊ 2H2 ಪ್ಲಸ್ 4OH ಮೈನಸ್ ಗಿವ್ಸ್ ರೈಸ್ ಟು 4H2O plus 4 electrons. So this is the reaction takes place in cathode and anode, and overall reaction ಬರೆದ್ರೆ ನಮಗೆ H2O2 fuel cell ಅಲ್ಲಿ that is 2H2 plus O2 gives rise to 2H2O. So this is the overall reaction which takes place in H2O2 fuel cell. ಸೊ ಈಗ ಆಪ್ಷನ್ಸ್ ಚೆಕ್ ಮಾಡಿದ್ರೆ ನಮಗೆ ಯಾವ್ದು ಬರುತ್ತೆ, ಆಪ್ಷನ್ ಎ ಬಂದಾಗ ದಟ್ ಈಸ್ ಓವರಾಲ್ ರಿಯಾಕ್ಷನ್. ನಮಗೆ ಕ್ವಶನ್ ಕೇಳಿರೋದು ಯಾವುದಪ್ಪ ಅಂತಂದರೆ ಕ್ಯಾಥೋಡಲ್ಲಿ. ಸೊ ಕ್ಯಾಥೋಡಲ್ಲಿ ಆಗುವಂಥ ರಿಯಾಕ್ಷನ್ ಯಾವುದು, O2 ಪ್ಲಸ್ 2H2O ಗಿವ್ಸ್ ರೈಸ್ ಟು ಪ್ಲಸ್ 4 electrons gives rise to 4OH minus. So option B is correct. Okay, thank you for watching. So next ವಿಡಿಯೋದಲ್ಲಿ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ನ ನೋಡೋಣ. ಥ್ಯಾಂಕ್ ಯು ಆಲ್.